ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನಪ್ರಾಯೈಃ ಯಜಂತಿ ಹಿ ಸುಮೇಧಸಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೇ ಲೋಕಮಾತರ್ ನಮೋಸ್ತುತೆ. ತಥೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಭಾಗವತದ 11ನೇ ಸ್ಕಂದದ ಪ್ರವಚನಮಾಲ ಇದು. ಅದರಲ್ಲಿ 18ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. 5ನೇ ಸ್ಕಂದದ ಭಾಗ ಮುಂದುವರೆದಿದೆ. ಅದರಲ್ಲಿ ಕರಭಾಜನ ಮುನಿಗಳು ವಿದೇಹರಾಜನಿಗೆ ಭಗವಂತನ ವಿಭಿನ್ನ ರೂಪಗಳನ್ನು ಆತನ ಜಿಜ್ಞಾಸೆಗೆ ಅನುಗುಣವಾಗಿ ವರ್ಣಿಸಿದ್ದನ್ನು ಕೇಳ್ತಾ ಇದ್ದೀವಿ. ಕೃತಯುಗದಲ್ಲಿ ಬಿಳಿಯ ಬಣ್ಣದವನಾಗಿರ್ತಾನೆ, ನಾರುಮಡಿ ದಂಡ ಕಮಂಡಲು ಮೊದಲಾದವುಗಳನ್ನು ಧರಿಸಿರ್ತಾನೆ. ತ್ರೇತಾಯುಗದಲ್ಲಿ ಆತಂದು ಕೆಂಬಣ್ಣ, 4 ಬಾಹುಗಳುಳ್ಳವನಾಗಿರ್ತಾನೆ. ಹೀಗೆಲ್ಲ ಅವನ ವರ್ಣನೆ ಬಂತು. ಅವನನ್ನ ಯಾವ್ಯಾವ ನಾಮಗಳಿಂದ ಸ್ತುತಿಸ್ತಾರೆ, ವಿಷ್ಣು, ಯಜ್ಞ, ಪೃಷ್ಣಿಗರ್ಭ ಇತ್ಯಾದಿ ನಾಮಗಳಿಂದ ಅವನನ್ನು ಸ್ತುತಿಸ್ತಾರೆ ಅಂತ ಅಲ್ಲಿ ಬಂತು. ಮುಂದೆ ನಾವು ನೋಡಬೇಕಾದ ಶಬ್ದ ಸರ್ವದೇವ, ಉರುಕ್ರಮ ಮೊದಲಾದ ಶಬ್ದಗಳು. ಸರ್ವದೇವ ಅಂತಂದ್ರೆ ಎಲ್ಲಾ ದೇವಮಯನಾದವನು, ದೇವತೆಗಳೆಲ್ಲ ಅವನ ಅಂಗಾಂಗಗಳಲ್ಲಿರ್ತಾರೆ. ಹೀಗೆ ಸರ್ವದೇವ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಮತ್ತೆ ಸರ್ವ ಅನ್ನೋ ಶಬ್ದವನ್ನ ಎಲ್ಲ ದೇವತೆಗಳು, ಸರ್ವದೇವ ಅಂದ್ರೆ ಎಲ್ಲಾ ದೇವತೆಗಳು ಅವನೊಳಗಿದ್ದಾರೆ ಅಂತ ಒಂದು ಅರ್ಥ ನೋಡಿದ್ವಿ. ಸರ್ವ ಶಬ್ದನೂ ಅವನಿಗೆ ವಾಚಕ ನೇರವಾಗಿ ಹಾಗೂ ಹೇಳ್ಬೋದು. ಯಾಕೆಂತಂದ್ರೆ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಹೇಳಿ ಭಗವದ್ಗೀತಾದಲ್ಲಿ ಅವನ ನಿಷ್ಪತ್ತಿನೇ ಹೇಳಿದ್ದಾರೆ. ನಿನಗೆ ಸರ್ವ ಅಂತ ಯಾಕೆ ಕರೀತಾರೆ ಶಾಸ್ತ್ರದಲ್ಲಿ, ನಿನ್ನನ್ನು ಸರ್ವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸರ್ವಂ ಸಮಾಪ್ನೋಷಿ, ಎಲ್ಲವನ್ನೂ ಆವರಿಸಿಕೊಂಡಿದ್ದೆ, ಆದ್ರಿಂದ ನಿನಗೆ ಸರ್ವ ಅಂತ ಹೆಸರು. ಆದ್ರಿಂದ ಸರ್ವಶ್ಚಾಸೋ ದೇವಶ್ಚ. ಈಗ ನೋಡಿ, ಸರ್ವೇಚತೆ ದೇವಾಶ್ಚ ಸರ್ವೇ ದೇವಾಹ ಯಸ್ಮಿನ್ ಸಹ ಸರ್ವದೇವ, ಒಂದು ಬಹುವ್ರೀಹಿ ಸಮಾಸ. ಎಲ್ಲಾ ದೇವತೆಗಳು ಯಾವನು ಒಳಗಿದ್ದಾರೋ ಅವನು ಸರ್ವದೇವ. ಬಹುವ್ರೀಹಿ ಸಮಾಸ ಒಂದಾಯ್ತು. ಇನ್ನೊಂದು ಸರ್ವಶ್ಚಾಸೋ ದೇವಶ್ಚ ಸರ್ವದೇವ ಅಂತ ಕರ್ಮಧಾರಯ ಸಮಾಸ. ಇವನು ಸರ್ವನೂ ಆಗಿದ್ದಾನೆ ಅಂದ್ರೆ ಈ ಎಲ್ಲವನ್ನೂ ವ್ಯಾಪಿಸಿಕೊಂಡವನಾಗಿದ್ದಾನೆ, ಮತ್ತೆ ದೇವನೂ ಆಗಿದ್ದಾನೆ. ಈ ಜಗತ್ತೆಲ್ಲವನ್ನೂ ಅವನಿಗೆ ವ್ಯಾಪಿಸಿಕೊಂಡಿರುವುದು, ಅದರ ಸೃಷ್ಟಿ ಮಾಡುವುದು ಅವನಿಗೊಂದು ಕ್ರೀಡಾ ಇದು. ಹೀಗೆ ಸರ್ವಶ್ಚಾಸೋ ದೇವಶ್ಚ ಸರ್ವದೇವ ಅಂತ ಹೇಳಿ. ಇನ್ನೊಂದು ಸರ್ವ ಶಬ್ದದ ಅರ್ಥವನ್ನ ಮಹಾಭಾರತದಲ್ಲೇ ಉದ್ಯೋಗ ಪರ್ವದಲ್ಲಿ ಹೇಳಿದ್ದಾರೆ. ಅದೇನು ಅಂತಂದ್ರೆ ಅಸತಶ್ಚ ಸದಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಚ ಸದಾಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ. ಇದು ಭಗವಂತನಿಗೆ ವಿಭಿನ್ನ ನಾಮಗಳನ್ನು, ಕೇಶವಾದಿ ಶಬ್ದ ವಾಚ್ಯತ್ವವನ್ನ, ಅದರ ಅರ್ಥವನ್ನ, ಕೃಷ್ಣ ಶಬ್ದದ ಅರ್ಥ ಏನು, ಇದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಅಲ್ಲೊಂದು ಸರ್ವ ಶಬ್ದದ ಅರ್ಥವನ್ನು ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ ಅಸತಶ್ಚ ಸದಶ್ಚೈವ, ಅಸತ್ತಾದ ವಸ್ತು ಮತ್ತು ಸತ್ತಾದ ವಸ್ತು ಇವೆರಡನ್ನೂ ಕೂಡ ನೀನೇ ಆವರಿಸಿಕೊಂಡಿದ್ದೆ. ಅಸತ್ತಾದ ವಸ್ತು, ಸತ್ತಾದ ವಸ್ತು ಅಂದ್ರೆ ಯಾವುದು ಅಂತಂದ್ರೆ ಮೂರ್ತಂ ಸದೀತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಮೂರ್ತಾಮೂರ್ತೆ ತರದ್ ಬ್ರಹ್ಮ ನ ಸತ್ತಂ ನಾಸದುಚ್ಯತೆ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಸತ್ ಅಂದ್ರೆ ಏನ್ ತಗೊಳ್ಬೇಕು, ಅಸತ್ ಅಂದ್ರೆ ಏನ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ನಾವು ಸತ್ ಅಂದ್ರೆ ಸಾಮಾನ್ಯವಾಗಿ ಇರುವಂತದ್ದು, ಅಸತ್ ಅಂದ್ರೆ ಇಲ್ಲದೇ ಇರೋದಂತ ಅಷ್ಟೇ ಅರ್ಥ ಇಟ್ಕೊಂಡ್ಬಿಟ್ರೆ, ಇಲ್ಲದೇ ಇರುವ ವಸ್ತುವಿಗೂ ಇದ್ದ ವಸ್ತುವಿಗೂ ಇವನು ಉತ್ಪಾದಕ, ಅದನ್ನ ಪಾಲನೆ ಮಾಡ್ತಾನೆ. ಅಸತಶ್ಚ ಸದಶ್ಚೈವ ಸರ್ವಸ್ಯ ಪ್ರಭವ ಅಪ್ಯಯಾತ್, ಅದನ್ನು ಹುಟ್ಟಿಸ್ತಾನೆ, ಪ್ರಭಾವ ಹುಟ್ಟಿಸ್ತಾನೆ, ಮತ್ತೆ ಅದನ್ನ ನಾಶಪಡಿಸ್ತಾನೆ ಅಂತ ಅರ್ಥ ಮಾಡಿಬಿಟ್ರೆ ಇಲ್ಲದೇ ಇರುವ ವಸ್ತುವನ್ನು ಹುಟ್ಟಿಸುವುದೇನು, ನಾಶಪಡಿಸುವುದೇನು? ಹಾಗಲ್ಲ. ಸತ್ ಅಂದ್ರೆ ಅಸತ್ ಅಂದ್ರೆ ಇಲ್ಲದೇ ಇರೋದಂತ ಅರ್ಥ ಅಲ್ಲ. ಸತ್ ಮತ್ತು ಅಸತ್ ಶಬ್ದಗಳು ಬಹಳ ವಿಚಿತ್ರವಾದ ಶಬ್ದಗಳು. ಶದಲ್ ಅಂತ ಧಾತು, ಶದಲು ವಿಶರಣ ಗತಿ ಅವಸಾಧನೇಶು ಅಂತ ಅದಕ್ಕೆ ಅರ್ಥ. ಶದಲು ಅಥವಾ ಶದಲ್ರು ಅಂತ ಅಂತಾರೆ. ವಿಶರಣ ಸೀಳಿ ಹೋಗೋದು, ಚೂರು ಚೂರಾಗಿ ಹೋಗೋದು. ಕಾಲಕ್ರಮೇಣ ಒಂದು ಯಾವುದೇ ವಸ್ತು ಈಗ ತಯಾರಾಗಿದೆ, ಅದು ಬಂಗಾರವೇ ಇರ್ಬೋದು, ವಜ್ರವೇ ಇರ್ಬೋದು, ಏನೇ ಇರ್ಬೋದು, ಕಾಲಕ್ರಮೇಣ ಮುಂದೆ ಮುಂದೆ ಹೋಗ್ತಾ ಹೋದಂತೆ ಅದು ವಿಘಟಿತ ಆಗ್ತಾ ಹೋಗ್ತದಲ್ಲ, ಸೀಳಿ ಹೋಗೋದು, ನಾಶ ಹೊಂದೋದು. ಯಾವುದೇ ವಸ್ತುವಿನ ಅದರ ಪರಮಾಣುವಿನ ಜೋಡಣೆ, ಕಾಂಬಿನೇಷನ್, ವಸ್ತು ಹಳೇದಾಗುವುದು ಮತ್ತು ಕೊನೆಗೊಂದು ದಿವಸ ಹಾಳಾಗಿ ಹೋಗೋದು ಯಾಕೆ? ಅದರ ಕಾಂಬಿನೇಷನ್ ಹಾಳಾಗೋದ್ರಿಂದಲೇ ಅಲ್ಲ. ವಿಶರಣ ಗತಿ ಅಂದ್ರೆ ಹೋಗುವುದು, ಅವಸಾಧನ ಪೂರ್ಣವಾಗಿ ನಷ್ಟ ಹೊಂದೋದು, ದಿನೇ ದಿನೇ ಸ್ವಲ್ಪ ಸ್ವಲ್ಪ ನಾಶ ಹೊಂದುವುದು, ಕೊನೆಗೊಂದ್ಸರಿ ನಾಶ ಹೊಂದುವುದು, ಹೀಗೆಲ್ಲ ಅದಕ್ಕೆ ಅರ್ಥ ಇವೆ.
ಅದರಿಂದ ಸತ್ ಅಂತಂದ್ರೆ ಇರೋದು, ಅಸತ್ ಅಂದ್ರೆ ಇಲ್ಲದೆ ಇರೋದು ಅಂತ ಇಷ್ಟೇ ಅರ್ಥ ನಾವು ಹೇಳಿ ಸುಮ್ಮನೆ ಆಗಬಾರ್ದು. ಹಾಗಾದ್ರೆ ಸತ್ ಅಂದ್ರೆ ಏನು? ಮೂರ್ತಂ ಸದಿತಿ ಸಂಪ್ರೋಕ್ತಂ. ಮೂರ್ತ, ಈ ಜಗತ್ತಿನಲ್ಲಿ 5 ಮಹಾಭೂತಗಳಿವೆ ಅಲ್ಲ, ಅದರಲ್ಲಿ ಮೂರ್ತವಾದ ಮಹಾಭೂತಗಳನ್ನು ಸತ್ ಅಂತ ಹೇಳ್ಬೇಕು, ಅಮೂರ್ತವಾದ ಮಹಾಭೂತಗಳನ್ನ ಅಸತ್ ಅಂತ ಹೇಳ್ಬೇಕು. ಅಮೂರ್ತಂ ಅಸದುಚ್ಯತೆ. ಈ ಮೂರ್ತವಾದ ಮಹಾಭೂತಗಳು ಅಂದ್ರೆ ಯಾವುದು? ಪೃಥ್ವಿ, ಅಪು, ತೇಜಸ್ಸು. ಈ 3 ಮೂರ್ತವಾದದ್ದು. ಮೂರ್ತ ಅಂತಂದ್ರೆ ಟ್ಯಾಂಜಿಬಲ್, ಏನೋ ಒಂದು ಕೈಗೆ ಒಂದು ಆಕಾರ ಸಿಗ್ತದೆ, ಅದಕ್ಕೊಂದು ಸ್ವರೂಪ ಕಾಣಿಸ್ತದೆ. ವಾಯು, ಆಕಾಶ ಹಾಗಲ್ಲ, ಅದು ನಾವು ಅನುಭವಿಸಿ ಚರ್ಮದಿಂದ ತಿಳ್ಕೋಬೇಕಾದಷ್ಟೇ ವಾಯುವನ್ನ. ಆಕಾಶದಿಂದ ಸಾಕ್ಷಿಯಿಂದ ತಿಳ್ಕೋಬೇಕು, ಅಷ್ಟು ಬಿಟ್ಟು ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಆಕಾಶ ಅಂತಂದ್ರೆ ನಾನು ಅವ್ಯಾಕೃತ ಆಕಾಶವನ್ನ ಸಾಕ್ಷಿಯಿಂದ ತಿಳ್ಕೋಬೇಕು, ಭೂತಾಕಾಶವನ್ನ ದಿವ್ಯ ದೃಷ್ಟಿಯಿಂದ ತಿಳ್ಕೋಬೇಕು. ಈ ಪಂಚಮಹಾಭೂತಗಳಲ್ಲಿ ಸೇರಿದ ಆಕಾಶ ಅಂತಂದ್ರೆ ಅದು ಅವ್ಯಾಕೃತ ಆಕಾಶ ಅಲ್ಲ, ಅದು ಭೂತಾಕಾಶ. ಭೂತಮಪಿ ಅಸಿತಂ ದಿವ್ಯ ದೃಷ್ಟಿ ಗೋಚರಂ ಅಂತ ಹೇಳಿ ಭೂತಾಕಾಶವನ್ನ ಕಣ್ಣಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ದಿವ್ಯ ದೃಷ್ಟಿಗೆ ಅದು ಗೋಚರ. ಈ ಸಾಮಾನ್ಯ ಯಾರಿಗೂ ಇದು ಗೋಚರವೂ ಅಲ್ಲ. ಅದು ಅವ್ಯಾಕೃತ ಆಕಾಶ ಮಾತ್ರ ಎಲ್ರಿಗೂ ಗೋಚರ, ಅದು ಸಾಕ್ಷಿಯಿಂದ್ರಿಯಕ್ಕೆ ಗೋಚರ. ಅಂತೂ ಈ ಆಕಾಶ ಅನ್ನೋದೇನಿದೆಯಲ್ಲ ಅದು ಅಮೂರ್ತ. ಅದು ಪಂಚಮಹಾಭೂತರು ಸೇರಿದ್ದೇ ಆಗಿರ್ಲಿ, ಸೇರದೇ ಇರಲಿ ಆಗಿರ್ಲಿ, ಪೃಥ್ವಿ, ಅಪ್ಪು, ತೇಜಸ್ಸು ಇವಕ್ಕಿಂತ ತೀರಾ ವಿಭಿನ್ನ ಅದು ಆಕಾಶ ಮತ್ತೆ ವಾಯು ಎರಡು ಕೂಡ. ಆದ್ರಿಂದ ಪೃಥ್ವಿ, ಅಪ್ಪು, ತೇಜಸ್ಸು, ನೀರು, ಬೆಂಕಿ, ಭೂಮಿ ಇವಿಷ್ಟು ಮಾತ್ರ ಏನಾಗಿದೆ? ಮೂರ್ತವಾದದ್ದು. ಆದ್ರಿಂದ ಇದಕ್ಕೆ ಸತ್ ಅಂತ ಹೇಳ್ತಾರೆ. ಆ ಉಳಿದ ಎರಡನ್ನು ಅಸತ್ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಸದಸದ್ ವಿಲಕ್ಷಣ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಇನ್ನು ಸತ್ತು ಅಲ್ಲೋ ಅಸತ್ತು ಅಲ್ಲ, ಅಸತ್ತನ್ನಾಸದುಚ್ಯತೆ. ಇದೆಲ್ಲ ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ, ಅವನು ಮೂರ್ತವಾದ 3 ಮಹಾಭೂತಗಳಿಂದಲೂ ಭಿನ್ನ, ಅಮೂರ್ತವಾದ 3 ಮಹಾಭೂತಗಳಿಂದಲೂ ಭಿನ್ನ. ಅದಕ್ಕಾಗಿ ಅವನ್ನ ಆ ಥರ ಹೇಳ್ತಾರೆ. ತತ್ವನಿರ್ಣಯದಲ್ಲಿ ಬಂದ ಮಾತು. ಆದ್ರಿಂದ ಸತಶ್ಚ ಅಸತಶ್ಚ ಸತಶ್ಚೈವ ಅಂತ ಮಹಾಭಾರತದ ಮಾತಿಗೆ, ಅಸತ್ತಾದ ಆಕಾಶ ಮತ್ತು ವಾಯುಗಳಿಗೆ, ಸತ್ತಾದ ಪೃಥ್ವಿ, ಅಪ್ಪು, ತೇಜಸ್ಸುಗಳಿಗೆ, ಅಸತಶ್ಚ ಸದಶ್ಚೈವ ಸರ್ವಸ್ಯ ಪ್ರಭವ ಅಪ್ಯಯಾತ್. ಅದರ ಉತ್ಪತ್ತಿಗೆ ನೀನೇ ಕಾರಣ, ಅದರ ಲಯಕ್ಕೂ ನೀನೇ ಕಾರಣ. ಮತ್ತೆ ಸರ್ವಸ್ಯ ಚ ಸದಾ ಜ್ಞಾನ. ಜಗತ್ತಿನಲ್ಲಿ ಎಲ್ಲವನ್ನೂ, ಪ್ರಾಕೃತ ಅಪ್ರಾಕೃತ ಎಲ್ಲವನ್ನೂ ನೀನು ತಿಳ್ಕೊಂಡಿದ್ದೆ. ಆದ್ರಿಂದ ನಿನಗೆ ಸರ್ವ ಅಂತ ಹೆಸರು. ಸರ್ವಮೇನಂ ಪ್ರಚಕ್ಷತೆ. ಈ ನೋಡಿ, ಈ ಸರ್ವ ಅಂತ ಏನು ಶಬ್ದ ಇದೆಯಲ್ಲ, ಹೀಗೆ ಸರ್ವಜ್ಞ ಅನ್ನೋದನ್ನು ಹೇಳ್ತದೆ. ಸರ್ವಜ್ಞ ಅನ್ನೋದನ್ನು ಹೇಳಿತು, ಮತ್ತು ಎಲ್ಲ ಜಗತ್ತಿನ ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣ ಅನ್ನೋದನ್ನು ಕೂಡ ಹೇಳಿತು. ನಮ್ಮಲ್ಲೂ ಹಾಗೆ ಒಂದು ಯಾವುದೋ ದೊಡ್ಡ ಸಂಸ್ಥೆನೋ, ಒಂದು ಯಾವುದೋ ದೊಡ್ಡ ಒಂದು ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಇರ್ಬೋದು, ಒಂದು ಯಾವುದೋ ಶಾಲಾ ಕಾಲೇಜು ಏನೇ ಇರಬಹುದು, ಅಲ್ಲಿರೋದು ಎಲ್ಲವನ್ನೂ ತಿಳ್ಕೊಂಡು ಅದನ್ನು ನಿಯಂತ್ರಿಸ್ತಾ ಇರೋನಿಗೆ ಸರ್ವ ಅಂತ ಕರೀತಾರೆ. ಅಲ್ಲಿ ಅವರೇ ಒನ್ ಮ್ಯಾನ್ ಆರ್ಮಿ. ಅದು ಒಬ್ಬಂಟಿಯಾಗಿ ಎಲ್ಲವನ್ನೂ ನಿಭಾಯಿಸ್ತಾರೆ, ಅವ್ರದೇ ಮಾತೇ ಅಂತಿಮ ಅಂತ ಹೀಗೆಲ್ಲ ಹೇಳ್ತಿರ್ತೇವೆ. ಆದ್ರಿಂದ ಯಾರು ಎಲ್ಲವನ್ನೂ ತಿಳ್ಕೊಂಡಿದ್ದಾರೋ ಅವರೆಲ್ಲವನ್ನೂ ನಿಯಂತ್ರಿಸ್ತಾರೆ. ಆದ್ರಿಂದ ಅವರನ್ನ ಆ ಸಂಘಟನೆಯಲ್ಲಿ, ಆ ಸಂಸ್ಥೆಯಲ್ಲಿ ಅವರೇ ಎಲ್ಲವೂ ಅಂತಂತೀವಿ. ಅವರೇ ಎಲ್ಲವೂ ಅಂತಂದ್ರೆ ಉಳಿದಿದ್ದೆಲ್ಲ ಅವ್ರಿಗಿಂತ ಭಿನ್ನವೇ, ಆದ್ರೆ ಎಲ್ಲವನ್ನೂ ತಿಳ್ಕೊಂಡು ತಮ್ಮ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಅವರೇ ಎಲ್ಲವೂ. ಜಗತ್ತಲ್ಲೂ ಹಾಗೆ, ಶಾಸ್ತ್ರದಲ್ಲೂ ಹಾಗೆ. ಭಗವಂತ ಸರ್ವ ಯಾಕೆಂದ್ರೆ ಸರ್ವದಿಂದ ತೀರಾ ಅಭಿನ್ನ ಅಲ್ಲ ಇವನು. ಅದ್ವೈತೋಪಾಸನೆ ಬೇಡ, ಸರ್ವದಿಂದ ಪೂರ್ಣ ಭಿನ್ನನೇ. ಆದ್ರೂ ಇವನು ಸರ್ವ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸರ್ವವನ್ನು ನಿಯಂತ್ರಿಸುವುದರಿಂದ, ಸರ್ವವನ್ನು ತಿಳ್ಕೊಂಡಿರೋದ್ರಿಂದ. ಹೀಗಾಗಿ ಸರ್ವಂ ಖಲ್ವಿದಂ ಬ್ರಹ್ಮ, ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ, ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಇದಂ ಅಮೃತಂ, ಈ ಪರಮಾತ್ಮ ಇದ್ದಾನಲ್ಲ ಅವನ ನಾಶರಹಿತ. ಇದಂ ಅಮೃತಂ ಇದಂ ಬ್ರಹ್ಮ, ಇದು ಗುಣಪೂರ್ಣ. ಇದಂ ಬ್ರಹ್ಮ ಅಂದ್ರೆ ಇದು ಗುಣಪೂರ್ಣ. ಇದಂ ಸರ್ವಂ ಅಂದ್ರೆ ಇದು ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ, ಎಲ್ಲವನ್ನೂ ತಿಳ್ಕೊಂಡಿದೆ, ಇದರ್ಥ. ಸರ್ವಂ ಖಲ್ವಿದಂ ಬ್ರಹ್ಮ, ಇಲ್ಲಿರೋದೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಅದು ಛಾಂದೋಗ್ಯ ಉಪನಿಷತ್ತಿನ ಮಾತು, 2ನೇದು. ಹೀಗೆ ಸರ್ವ ಅಂತಂದ್ರೆ ಎಲ್ಲವನ್ನೂ ತಿಳ್ಕೊಂಡವನು, ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವವನು ಅಂತ ಹೀಗೆ ಅರ್ಥ ಇದೆ. ಆದ್ರಿಂದಲೇ ಸರ್ವದೇವ ಅಂತಂದ್ರೆ ಸರ್ವಶ್ಚಾಸೋ ದೇವಶ್ಚ ಸರ್ವದೇವ, ಸರ್ವವೂ ಆಗಿರುವ ದೇವನ, ಅವನೇ ಎಲ್ಲವೂ ನಮಗೆ. ಅವನನ್ನು ಬಿಟ್ಟು ಇನ್ಯಾವುದೂ ಇಲ್ಲ ನಮಗೂ, ನಮ್ಮ ಪಾಲಿಗೂ ಕೂಡ. ನಮ್ಮದಾದ್ದೆಲ್ಲವನ್ನೂ ನೋಡ್ಕೊಳ್ಬೇಕಾದವನು ಅವನೇ. ಅದಕ್ಕಾಗಿ ಸರ್ವದೇವ. ಉರುಕ್ರಮ, ಉರುಕ್ರಮ ಅಂತಂದ್ರೆ, ಕ್ರಮ ಅಂತಂದ್ರೆ ಸಾಮಾನ್ಯವಾಗಿ ನಾವು ಹೇಳುವ ಅರ್ಥ ಏನು, ಇಲ್ಲಿ ಈ ವ್ಯಾಖ್ಯಾನಗಳಲ್ಲಿ ಅದನ್ನೆಲ್ಲ ಹೆಚ್ಚು ವಿವರಿಸಿಲ್ಲ, ಅದಕ್ಕೆ ಸಂದರ್ಭ ಅಲ್ಲ ಅಂತ ಅವ್ರು ಇಲ್ಲಿ ಏನು ಹೇಳಲೇ ಇಲ್ಲ. ಅದನ್ನೆಲ್ಲ ಬೇರೆ ಕಡೆ ಉರುಕ್ರಮ ಅಂತ ಹೇಳಿದ್ದಾರೆ. ಕ್ರಮ ಅಂದ್ರೆ ಹೆಜ್ಜೆ ಅಂತ ಅರ್ಥ. ಕ್ರಮ ಪಾದ ವಿಕ್ಷೇಪೆ ಧಾತು. ಅದರಿಂದ ಉರುಕ್ರಮ ಅಂತಂದ್ರೆ ಉರವಹ ಕ್ರಮಾಹ ಯಶಸಃ,
ಶ್ರೇಷ್ಠವಾದ ಹೆಜ್ಜೆಗಳನ್ನು ತಗೊಂಡವನು. ನಾವು ಅದನ್ನು ಸರಳವಾಗಿ ತ್ರಿವಿಕ್ರಮ ಉರುಕ್ರಮ ಎಲ್ಲವೂ ಒಂದೇ ಅಂತ ಹೇಳಿಬಿಡ್ತೇವೆ. ತಪ್ಪಲ್ಲ. ತ್ರಿವಿಕ್ರಮನಾಗಿ 3 ಹೆಜ್ಜೆ ತಗೊಂಡಲ್ಲ, ಅದು ಶ್ರೇಷ್ಠವಾದ ಹೆಜ್ಜೆನೆ, ಅದೊಂದು ಉರುಕ್ರಮನೇ. ಅದಲ್ಲದೇನೆ ಈ 3 ಹೆಜ್ಜೆ ತಗೊಳ್ಳೋದಕ್ಕಿಂತ ಅಲ್ಲದೇನೆ ಒಟ್ಟಾರೆ ಭಗವಂತನ ಕ್ರಮ ಎಲ್ಲಾನು. ಕ್ರಮ ಅಂದ್ರೆ ಅವನ ಪದ್ಧತಿ, ಅವನೊಂದು ಸ್ಟೈಲ್ ಆಫ್, ಅವನ ಕಾರ್ಯ ಮಾಡುವ ಒಂದು ಶೈಲಿ, ಇದೆಲ್ಲವೂ ಕ್ರಮನೇ. ಸತಪೋತಪ್ಯತ ಸತಪಸ್ತತ್ವ ಇದಂಗ್ ಸರ್ವಮಸೃಜತ, ಜಗತ್ತನ್ನು ಸೃಷ್ಟಿಸುವುದು, ಪಾಲಿಸುವುದು, ಅದನ್ನು ನಾಶಪಡಿಸುವುದು ಎಲ್ಲವೂ ಅವನ ಕ್ರಮನೇ ಅಲ್ವಾ ಇದು. ಒಟ್ಟಾರೆ ಅವನ ಸ್ಟೆಪ್ಗಳು. ಉರುಕ್ರಮ ಬಹಳ ಕ್ರಮ ಇದೆ ಅವನಿಗೆ, ಬರೇ 3 ಕ್ರಮ ಅಲ್ಲ. ಅವನ ಹೆಜ್ಜೆಗಳು ಅನಂತ ಹೆಜ್ಜೆಗಳಿವೆ. ಆ ಅನಂತ ಹೆಜ್ಜೆಗಳೆಲ್ಲ ನಮಗೆ ತಿಳಿಯೋದೂ ಇಲ್ಲ. ಅದರಿಂದ ಉರುಕ್ರಮ ಅಂತಂದ್ರೆ 3 ಹೆಜ್ಜೆ ಇದ್ದವನು ಅಂತಲೂ ಅರ್ಥ, ಅನಂತ ಸ್ಟೆಪ್ಗಳಿದ್ದವನು, ಇನಿಷಿಯೇಷನ್ಸ್ ಇದ್ದವನು ಅಂತ ಹೀಗೆ ಅರ್ಥ ಉರುಕ್ರಮ ಅಂತ. ಹಾಗೂ ಅರ್ಥ ಮಾಡಬಹುದು. ಉರವಃ ಕ್ರಮಃ ಯಸ್ಯ ಸಹ ಉರುಕ್ರಮಃ. ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋ ಪದೇ ಪರಮೇ ಮಧ್ವೋತ್ಸಾಹ. ವೇದಮಂತ್ರ, ಬಹುಶಃ ಪವಮಾನದಲ್ಲಿ ಬಂದಿರೋ ಮಂತ್ರ ಅದು. ತದಸ್ಯ ಪ್ರಿಯಮಭಿಪಾಥೋ ಅಶ್ಯಾಂ ಇರಬೇಕು. ತದಸ್ಯ ಪ್ರಿಯಮಭಿಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ. ಉರುಕ್ರಮಸ್ಯ ಸಹಿ ಬಂಧೂ ಇತ್ಥಾ ಮಧ್ವಃ. ಮಧ್ವರು ಉರುಕ್ರಮನ ಬಂಧು. ಉರುಕ್ರಮನಾದ ಪರಮಾತ್ಮನಿಗೆ ಅವರು ಬಂಧು. ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ. ಅವನ ಬಂಧು, ಪರಮಾತ್ಮನ ಬಂಧು ಆದ ಈ ಮಧ್ವಾಚಾರ್ಯರು, ಈ ಮುಖ್ಯ ಪ್ರಾಣ, ವಿಷ್ಣು ಪದೇ ಪರಮೇ, ಪರಮವಾದ ಶ್ರೇಷ್ಠವಾದ ವಿಷ್ಣುವಿನ ಪಾದಕಮಲದಲ್ಲಿ ಉತ್ಸಾಹ ಅಂದ್ರೆ ಉತ್ಸುಕನಾಗಿದ್ದಾನೆ. ವಿಷ್ಣು ಪದೇ ಹಿ ಪರಮೇ ಮಧ್ವ ಉತ್ಸಾಹ ಶುಭಾಶ್ರಯ ಅಂತ ಉಪನಿಷತ್ ಭಾಷ್ಯ. ಆ ಭಾಗದ್ದು ಯಾವ ಭಾಗ ನೆನಪಿಲ್ಲ, ತೈತ್ರಿಯ ಉಪನಿಷತ್ ಭಾಷ್ಯನ ಯಾವುದೋ ಒಂದು ಭಾಗ. ಅಲ್ಲಿ ಅಂತೂ ವಿಷ್ಣು ಪದೇ ಹಿ ಪರಮೇ ಮಧ್ವ ಉತ್ಸಾಹ ಶುಭಾಶ್ರಯ ಅಂತ ಮಾತಿದೆ. ಹೀಗೆ ಉರುಕ್ರಮಸ್ಯ ಬಂಧು ಅಂತ ಅವನನ್ನ, ಮುಖ್ಯ ಪ್ರಾಣವನ್ನ ಪರಮಾತ್ಮನ ಬಂಧು ಅಂತ ಹೇಳಿದೆ. ಅವನನ್ನು ಉರುಕ್ರಮ ಅಂತನೂ ಕೂಡ ಪರಮಾತ್ಮನನ್ನ ಸ್ತುತಿಸಿದೆ. ವೃಷಾಕಪಿ, ಈಗ ನೆನಪಿಲ್ಲ, ಮುಂದೆ ವಿಷ್ಣು ಸಹಸ್ರನಾಮ ಹೇಳಿದಾಗ ಇದನ್ನು ಹೇಳಬೇಕಷ್ಟೆ. ಹಿಂದೆ ಆಗೋ ಒಂದ್ಸರಿ ಎಲ್ಲೋ ಕೋಶ ನೋಡಿ ಹೇಳಿದ್ದೆ, ಈಗ ಇಲ್ಲಿ ತನಕ ಹೇಳ್ತಿರುವುದೆಲ್ಲ ಸ್ಮರಣೆಯಿಂದ ಹೇಳ್ತಿದ್ದೇನೆ. ಅದರಿಂದ ವೃಷಾಕಪಿ ಶಬ್ದಕ್ಕೆ ಈಗ ಸದ್ಯ ನಮಗೆ ಅರ್ಥ ಗೊತ್ತಾಗೋದಿಲ್ಲ. ಕ ಅಂದ್ರೆ ಸುಖರೂಪನಾದವನು, ಪ ಅಂದ್ರೆ ಪಾಲನೆ ಮಾಡುವವನು, ಈಗೆಲ್ಲ ಅರ್ಥವನ್ನು ಹೇಳಬಹುದು. ವೃಷ ಸಾಧಾರಣವಾದ ಅರ್ಥ ಹೇಳ್ತೀನಿ ಅಷ್ಟೇ, ಕೊಟೇಶನ್ ಮೂಲಕ ಅರ್ಥ ಹೇಳಲಿಕ್ಕೆ ಈಗ ಸಾಧ್ಯ ಆಗ್ತಿಲ್ಲ. ವೃಷ ಅಂತಂದ್ರೆ ವೃಷ ಸೇಚನೆ ಅಂತ ಧಾತು, ಸುರಿಸುವವನು ಅಂತ ಅರ್ಥ, ಭಕ್ತರಿಗೆ ಬೇಕಾದನ್ನೆಲ್ಲ ಕೊಡುವವನು, ಅದಕ್ಕಾಗಿ ವೃಷ. ವೃಷ ದೀರ್ಘ, ಹೆಚ್ಚು ಕೊಡುವವನು. ಮೂಲದಲ್ಲಿ ಹ್ರಸ್ವ ಇದ್ರೂ ಕೂಡ ಅದನ್ನು ದೀರ್ಘವಾಗಿ ಓದಿದ್ರೆ ಜಾಸ್ತಿ ಮಾಡ್ತಾನೆ ಅಂತ ಅರ್ಥ ಆಗುತ್ತೆ. ಯಾವುದೇ ಆಗಲಿ, ಅದು ಲೌಕಿಕ ಸಂಸ್ಕೃತದಲ್ಲಿ ಆ ಥರ ಇಲ್ಲ ನಿಯಮ, ಹಾಗೆ ಯಾರು ಮಾಡೋದೂ ಇಲ್ಲ. ವೈದಿಕ ಸಂಸ್ಕೃತದಲ್ಲಿ ಹ್ರಸ್ವ ಇದ್ದದನ್ನು ದೀರ್ಘವಾಗಿ ಓದಿದ್ರೆ ಸ್ವಲ್ಪ ನೇನು ಹೆಚ್ಚಿಂದ ಹೇಳಬೇಕಾಗಿದೆ, ಒಂದು ಇಂಟೆನ್ಸಿಟಿ ಇದೆ ಅಂತ ಗೊತ್ತಾಗ್ತದೆ. ಆ ಕಾವ್ಯವನ್ನು ಬರೆದವರಿಗೆ ಅಥವಾ ವೇದದ ನಿಯಾಮಕನಾದ ಪರಮಾತ್ಮನಿಗೆ ಹೆಚ್ಚಿಂದನ್ನು ಹೇಳುವ ಒಂದು ಅಭಿಪ್ರಾಯ ಇದೆ ಹ್ರಸ್ವವನ್ನು ದೀರ್ಘವಾಗಿ ಓದಿದಾಗ, ದೀರ್ಘವಾಗಿ ಮಾಡಿ ಹೇಳಿದಾಗ. ಆಮೇಲೆ ದೀರ್ಘವಾಗಿತ್ತು ಅದು ಹ್ರಸ್ವವಾಗಿ ಮಾಡಿ ಹೇಳಿದ್ರೆ ಅದನ್ನು ಕಡಿಮೆ ಅಂತ ತಿಳ್ಕೋಬೇಕಂತ. ಮೂಲ ದೀರ್ಘ ಇದೆ, ಮೂಲ ಶಬ್ದ ಕೋಶದ ಪ್ರಕಾರ ದೀರ್ಘವೇ, ಅದನ್ನ ಹ್ರಸ್ವವಾಗಿ ಓದಿದ್ರೆ ಅದು ಎಷ್ಟು ಮಾಡಬೇಕಾಗಿತ್ತೋ ಅಷ್ಟು ಮಾಡಲಿಲ್ಲ ಅಂತ ಹೀಗೆ ಅರ್ಥ ಎಲ್ಲ ತಿಳ್ಕೋಬೇಕು ಅಂತ ಆಚಾರ್ಯರು ಆ ಹ್ರಸ್ವ ದೀರ್ಘ ಬಿಂದು ಇದಕ್ಕೆಲ್ಲ ಅರ್ಥ ಹೇಳಿದ್ದಾರೆ. ಸಂಹಿತಾಯಾಮ್ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ. ಸಂಹಿತಾದಲ್ಲಿ ಅಂದ್ರೆ ಮೂಲದಲ್ಲಿ, ಸಂಹಿತ ಅಂದ್ರೆ ಯಾವತ್ತೂ ಕೂಡ ಮೂಲ, ಅಲ್ಲಿ ದೀರ್ಘ ಇದೆ. ಪದಪಾಠ ಅದನ್ನು ಬಿಡಿಸಿ ನೋಡಿದಾಗ ಅಲ್ಲಿ ದೀರ್ಘ ಇಲ್ಲ, ಅಲ್ಲಿ ಕ್ಷೀಣತೆ ಅಂತ ಅರ್ಥ. ಆಮೇಲೆ ಅದಕ್ಕೆ ವಿರುದ್ಧವಾಗಿ ಎಲ್ಲಿ ಮೂಲದಲ್ಲಿ ಹ್ರಸ್ವ ಇದೆ ಅದನ್ನು ದೀರ್ಘವಾಗಿ ಓದಿದ್ರೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ, ಏನೋ ಒಂದು ಕೆಲಸ ಅಲ್ಲಿ ಏನು ಹೇಳ್ತಿರ್ತಾರಲ್ಲ ಅದನ್ನು ಹೆಚ್ಚಿಗೆ ಮಾಡಿದ ಅಂತ ಅಭಿಪ್ರಾಯ, ಮನಃಪೂರ್ವಕವಾಗಿ ಮಾಡಿದ, ಸ್ವಲ್ಪ ಜಾಸ್ತಿನೇ ಮಾಡಿದ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಅದನ್ನ ಹೇಳಿದ್ದಾರೆ. ವೃಷ ಹೆಚ್ಚಿನದನ್ನು ಕೊಡುವವನು ನಮಗೆ. ಕ ಸುಖರೂಪನಾದವನು, ಪಿ ಪಾಲನೆ ಮಾಡುವವನು. ಇದಕ್ಕೆ ಇದೆಲ್ಲ ಹೀಗೆ ಯಾಕೆ ಅಂತಂದ್ರೆ ಪಿ ಅನ್ನೋದಕ್ಕೆ ಬೇರೆ ಕಡೆ ಹೇಳಿದ್ದಾರೆ. ಕಪಿಲ ಅಂತಿದೆಯಲ್ಲ, ಸುಖಾದನಂತಾತ್ ಪಾಲನಾತ್ ಲೀಯನಾಚ ಎಂವೈ ದೇವಂ ಕಪಿಲ ಉದಾಹರಂತೆ
ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕಪಿಲ ಶಬ್ದದ ಅರ್ಥ ಹೇಳಿದ್ದಾರೆ. ಒಂದು ವೇದವಾಕ್ಯ ಕೊಟ್ಟು ಅಲ್ಲಿಂದ ಇಲ್ಲಿ ತಗೊಂಡಿದ್ದೇನೆ ಅಷ್ಟೇ. ಪಿ ಅಂತಾನೆ ಅಲ್ಲಿ ಇರೋದು, ಇಲ್ಲೂ ಪಿ ಅಂತಾನೆ ಇದೆ. ಪಾಲನಾತ್, ಪಾಲನೆ ಮಾಡುವುದರಿಂದ ಪಿ. ಪಾತೀತಿ ಪಿಹಿ. ಈ ಹರತೀತಿ ಹರಿಹಿ, ಹರಿ ಅಂತಿದಲ್ಲ ಕೊನೆಗೆ. ಹರತೀತಿ ಹರಹನೂ ಹೌದು, ತಪ್ಪಲ್ಲ. ಹರಶಬ್ದವಾಚ್ಯನೂ ಪರಮಾತ್ಮನೆ. ಹರತೀತಿ ಹರಹ, ಹಾಗೆ ಹರತೀತಿ ಹರಿಹಿ ಏನೂ ಆಗ್ಬಹುದು. ಹಾಗೆ ಪಾತೀತಿ ಪಹ, ಈಗ ನರಪ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಅದು ತಪ್ಪಲ್ಲ. ಪಿನೂ ತಪ್ಪಲ್ಲ. ಈ ಏನೋ ಪ್ರತ್ಯಯ ಬಂದ್ರು, ಅಪ್ರತ್ಯಯ ಬಂದ್ರು ಯಾವುದೂ ತಪ್ಪಲ್ಲ. ಕ ಅಂದ್ರೆ ಸುಖರೂಪ. ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಉಪನಿಷತ್ತಿದೆ. ಇಷ್ಟೆಲ್ಲ ಅರ್ಥಗಳಿದೆ. ಕಪಿ ಅಂತ ಶಬ್ದಕ್ಕೆ ಕಪಿಲ ಅನ್ನೋ ಪೈಕಿ ಅಲ್ಲಿ ಕ ಪಿ ಲ ಮೂರಕ್ಕೂ ಅರ್ಥ ಹೇಳಿದ್ದಾರೆ ಗೀತಾ ಪ್ರಸ್ಥಾನದಲ್ಲಿ. ಅಲ್ಲಿರೋ ಎರಡನ್ನು ಇಲ್ಲಿಗೆ ಅನ್ವಯಿಸಿಕೊಂಡಿದ್ದೇನೆ ಅಷ್ಟೇ. ಈಗ ಒಂದು ವೃಷಾಕಪಿ. ಇದಕ್ಕೆ ಹೊರತುಪಡಿಸಿದ ಅರ್ಥ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಸತ್ಯಸಂಧ ಸ್ವಾಮಿಗಳು ಮೊದಲಾದವರು ಏನಾದ್ರು ಹೇಳಿರ್ತಾರೆ ಹೆಚ್ಚಿಂದು. ಅದನ್ನು ಮುಂದೆ ನೋಡೋಣ. ಜಯಂತಹ, ಜಯಂತ ಅಂತೂ ಪರಮಾತ್ಮ ವಾಚ್ಯನಾಗಿದ್ದಾನೆ. ಇಂದ್ರನ ಮಗನಾದ ಜಯಂತನೊಳಗಿದ್ದಾನೆ ಜಯಂತಹ. ಉರುಗಾಯ, ಇದೊಂದು ಶಬ್ದ. ಉರುಗಾಯ ಅಂತಂದ್ರೆ ಉರುಬಿಹಿ ಗೀಯತೆ ಇದೆ ಉರುಗಾಯ ಅಂತ ಬೇರೆ ಕಡೆ ಅದನ್ನ ಎಲ್ಲಿ ನೆನಪಿಲ್ಲ ವರ್ಣಿಸಿದ್ದಾರೆ. ಶ್ರೇಷ್ಠರಾದವರು ಸ್ತೋತ್ರವನ್ನು ಸ್ವೀಕಾರ ಮಾಡುವವನು. ಉರುಬಿಹಿ ಚತುರ್ಮುಖ ಬ್ರಹ್ಮಾದಿಬಿಹಿ ಗೀಯತೆ, ನಿತ್ಯ ಸ್ತುತಿಸಲ್ಪಡ್ತಾನೆ. ಹಾಗಾದ್ರೆ ನಮ್ಮಿಂದ ಸ್ತುತಿಸಲ್ಪಡೋದಿಲ್ವ ಅಂತಂದ್ರೆ, ಉರುಬಿಹಿ ವೇದಮಂತ್ರೈಹಿ ಅಸ್ಮಾಭಿರಪಿ ಗೀಯತೆ. ಉರುಬಿಹಿ ವೇದಮಂತ್ರೈಹಿ ಮಹಾಭಾರತ ಭಾಗವತಾದಿ ಶ್ಲೋಕೈಹಿ ಅಸ್ಮಾಭಿರಪಿ ಗೀಯತೆ. ಈಗ ಉರು ಅನ್ನೋ ಶಬ್ದಕ್ಕೆ ದೊಡ್ಡವರು ಅಂತೂ ಅರ್ಥ ಆಗ್ಬೋದು, ದೊಡ್ಡ ಮಂತ್ರಗಳು, ದೊಡ್ಡ ಶಾಸ್ತ್ರಗಳು ಅದು ಅರ್ಥ ಆಗ್ಬೋದು. ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಶಾಸ್ತ್ರ ದೊಡ್ಡದಿರ್ಬೋದು ರೀ, ಲಕ್ಷ ಶ್ಲೋಕ ಎಲ್ಲ ನೆನಪಿಲ್ಲದೆ ಇರ್ಬೋದು, ಎಷ್ಟು ನೆನಪಿದೆಯೋ ಅದಕ್ಕೆ ಅರ್ಥನೂ ಗೊತ್ತಿಲ್ಲದೆ ಇರ್ಬೋದು. ಆದರೂ ಅದನ್ನು ಉಪಯೋಗಿಸಿ ಸ್ತೋತ್ರ ಮಾಡ್ತೀವಲ್ಲ. ಆದ್ರಿಂದ ದೊಡ್ಡ ದೊಡ್ಡ ಮಾತುಗಳಿಂದ ನಾವು ಸ್ತೋತಿಸ್ತೇವೆ. ಇದು ಇದಷ್ಟು ಚೆನ್ನಾಗಿದೆ ಅಂದ್ರೆ, ಏನ್ ಬಾರಿ ದೊಡ್ಡ ದೊಡ್ಡ ಮಾತಾಡ್ತಿದೆಯಲ್ಲ ಅಂತ ಕೆಲವರು ಸಣ್ಣವ್ರನ್ನ ಬೈತಾ ಇರ್ತೇವೆ. ಅವ್ನು ಏನ್ ಮಾತಾಡ್ತಿದ್ದೀನಿ ಅಂತ ಅರ್ಥ ಗೊತ್ತಿರಲ್ಲ ಅವನಿಗೆ, ಮಾತೊಂದು ದೊಡ್ಡದಾಡ್ತಿರ್ತಾನೆ. ಆ ಎಲ್ಲ ಧ್ವನಿ ಇದೆ. ಉರುಗಾಯ, ದೊಡ್ಡ ದೊಡ್ಡ ಮಂತ್ರಗಳನ್ನು ಕೊಟೇಶನ್ ಮೇಲೆ ಕೊಟೇಶನ್ ಹೇಳ್ತಾನೆ ಇರ್ತೇವೆ ನಾವು, ಸರಿಯಾದ ಅರ್ಥ ಗೊತ್ತಿರಲ್ಲ ಯಾವುದಕ್ಕೂ, ಹೇಳೋದು ಹೇಳ್ತಿರ್ತೇವೆ. ಉರುಬಿಹಿ ವೇದಮಂತ್ರ ಹಿ ಮಹಾಭಾರತ ಶ್ಲೋಕ ಹಿ, ಅಲ್ಲಿ ಹೀಗೆ ಹೇಳಿದ್ದಾರೆ ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅದು ಉದುರಿಸ್ತಾನೆ ಇರ್ತೇವೆ. ಪರಮಾತ್ಮ ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ ಇರ್ತಾನೆ. ದೊಡ್ಡವ್ರದನ್ನು ಸ್ವೀಕಾರ ಮಾಡ್ತಾನೆ, ಸಣ್ಣವ್ರದನ್ನು ಸ್ವೀಕಾರ ಮಾಡ್ತಾನೆ. ನೀವು ಮಾಡಿಲ್ಲ ಅಂತ, ನೀವು ಮಾಡಿದ್ದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ, ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಇದು ಈ ರೀತಿ. ಮುಂದೆ ದ್ವಾಪರ ಯುಗದಲ್ಲಿ, ದ್ವಾಪರೇ ಭಗವಾನ್ ಶ್ಯಾಮ ಪೀತವಾಸ ನಿಜಾಯುಧ ಶ್ರೀವತ್ಸಾದಿಭಿರಂಕೈಶ್ಚ ಲಕ್ಷಣೇರುಪಲಕ್ಷಿತ. ದ್ವಾಪರದಲ್ಲಿ ಹೇಗಿರ್ತಾನೆ ಅಂದ್ರೆ ಅವನು ಶ್ಯಾಮ ವರ್ಣದವನಾಗಿರ್ತಾನೆ. ಕೃತಯುಗದಲ್ಲಿ ಬಿಳಿ, ತ್ರೇತಾಯುಗದಲ್ಲಿ ರಕ್ತ ವರ್ಣದವನು, ದ್ವಾಪರ ಯುಗದಲ್ಲಿ ಶ್ಯಾಮ ವರ್ಣದವನು. ಶ್ಯಾಮ ಅಂದ್ರೆ ಏನು, ನೀಲಿ ಅಂತ ಅರ್ಥ ಹೇಳ್ಬಿಡ್ಬೋದು. ಶ್ಯಾಮ ಅಂದ್ರೆ ಹೆಚ್ಚು ಕಡಿಮೆ ನೀಲಿ. ಅಲ್ಲಿ ಮುಂದೆ ಕೃಷ್ಣ ವರ್ಣಂ ಕೆಲವು ಕೃಷ್ಣಂ ಅಂತಿದೆ. ಕಲಿಯುಗದಲ್ಲಿ ಕೃಷ್ಣ ಶಬ್ದವಾಚ್ಯನಾಗಿ ಕೃಷ್ಣ ರೂಪದಿಂದ ಇರ್ತಾನೆ ಅಂತ. ಅದು ಸ್ವಲ್ಪ ಕಪ್ಪು, ಇಲ್ಲಿ ಸ್ವಲ್ಪ ನೀಲವೂ ಇದೆ ಅಂತ ತಿಳ್ಕೋಬೇಕಷ್ಟೆ. ನೀಲ, ಕಪ್ಪು, ಹಸಿರು ಇಂಥ ಛಾಯೆಗಳು, ವಿಭಿನ್ನ ಛಾಯೆಗಳು ಇವೆಲ್ಲವೂ ಅವನಲ್ಲಿದೆ ಅಂತ ನಾವು ತಿಳ್ಕೋಬೇಕು. ತಸ್ಮಿನ್ ಶುಕ್ಲಮುತ ನೀಲಮಾಹು ಅಂತ ಬೃಹದಾರ್ಮಿಕ ಉಪನಿಷತ್ತಲ್ಲೂ ಶುಕ್ಲ ಬಣ್ಣ, ನೀಲ ಬಣ್ಣ, ಪಿಂಗಲಂ ಹರಿತಂ ಲೋಹಿತಂ ಚ 5 ಬಣ್ಣಗಳನ್ನು ಅವನಲ್ಲಿ ಹೇಳ್ತಾರೆ. ತಸ್ಮಿನ್ ಶುಕ್ಲಮುತ ನೀಲಮಾಹು ಪಿಂಗಲಂ ಹರಿತಂ ಲೋಹಿತಂ ಚ. ಪಿಂಗಲ ಸ್ವಲ್ಪ ಕೇಸರಿ ಹಳದಿ ಎಲ್ಲ ಮಿಶ್ರಿತವಾದದ್ದು, ಹರಿತ ಹಸಿರು ಬಣ್ಣ, ಲೋಹಿತ ಕೆಂಬಣ್ಣ, ಹೀಗೆಲ್ಲ ಬಣ್ಣಗಳಿವೆ ಅವನಿಗೆ. ಪೀತವಾಸಾಹ, ಪೀತಾಂಬರವನ್ನು ಹುಟ್ಟಿದ್ದಾನೆ. ನಿಜಾಯುಧ, ಸ್ವಾರಸ್ಯದ ಶಬ್ದ. ಆಯುಧ ಅಂತಂದ್ರೆ ಶಂಖ, ಚಕ್ರ, ಗದಾ, ಪದ್ಮ. ನಿಜ ಅಂದ್ರೆ ತನ್ನದು, ತನ್ನ ಆಯುಧ ಹಿಡ್ಕೊಂಡವನು, ತನ್ನ ಸ್ವರೂಪವಾದ ಆಯುಧಗಳನ್ನು ಹಿಡ್ಕೊಂಡವನು. ಲೌಕಿಕವಾದ ಕಬ್ಬಿಣದಿಂದ, ಬಂಗಾರದಿಂದ, ಬೆಳ್ಳಿಯಿಂದ ಮಾಡಿದ ಆಯುಧ ಬೇಡ, ಸ್ವಸ್ವರೂಪವಾದ ಆಯುಧಗಳನ್ನು ಹಿಡ್ಕೊಂಡವನು. ಮತ್ತೆ ತನ್ನವರನ್ನು ಆಯುಧವಾಗಿ ಧರಿಸಿದವನು. ಅದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ನಿಜ ಅನ್ನೋ ಶಬ್ದಕ್ಕೆಲ್ಲ ಅರ್ಥ ಇದೆ. ಹೀಗೆ ನಿಜಾನಿ ಆಯುಧಾನಿ ಯಸ್ಯ ಸಹ ನಿಜಾಯುಧ, ತನ್ನ ಸ್ವರೂಪವೇ ಆದ ಆಯುಧಗಳುಳ್ಳವನು. ನಿಜಾಹ ಅಂದ್ರೆ ತನ್ನವರಾದ, ಗದೆ ಖಡ್ಗಕ್ಕೆ ದುರ್ಗ, ಗದೆಗೆ ವಾಯು, ಹೀಗೆಲ್ಲ ಇದ್ದಾರಲ್ಲ. ಚಕ್ರಕ್ಕೊಬ್ಬ, ಶಂಖಕ್ಕೊಬ್ಬ ಇಲ್ಲ ಇದ್ದಾರಲ್ಲ. ನಿಜಾಹ ದೇವಾಹ, ಪುಲ್ಲಿಂಗ ತಗೊಳ್ಳೋನಿಗೆ ಮೊದಲು ನಿಜಾನಿ ಆಯುಧಾನಿ ಯಸ್ಯ ಸಹ. ನಿಜಾನಿ ಅಂದ್ರೆ ಸ್ವಸ್ವರೂಪವಾದ ಆಯುಧಗಳು. ನಿಜಾಹ ಅಂದ್ರೆ ತನ್ನವರಾದ ದೇವತೆಗಳು, ಆಯುಧ ರೂಪಾಹ
ಯಸ್ಯ ಸಹ ನಿಜಾಯುಧ. ತನ್ನವರಾದ ಆ ದೇವತೆಗಳನ್ನು ಕೃಪೆಯಿಂದ ಆಯುಧ ರೂಪದಲ್ಲಿ ಇಟ್ಕೊಂಡಿದ್ದಾನೆ. ಅವರು ಅಭಿಮಾನಿಗಳಾಗಿ ಅಲ್ಲೆಲ್ಲ ಒಳಗಿದ್ದಾರೆ. ನಮಸ್ವಾಯುಧಾಯ ಚ ಶತಧನ್ವನೇ ಚ ಅಂತ ರುದ್ರಾಧ್ಯಾಯ. ಸ್ವಾಯುಧಾಯ, ಇಲ್ಲಿ ನಿಜಾಯುಧ ಅಂತ ಸ್ವಾಯುಧ ಅಂತಿದೆ ಅಷ್ಟೇ. ಪವಮಾನದಲ್ಲೂ ಕೂಡ ಅಂಥದೊಂದು ಮಾತಿದೆ, ಅದಕ್ಕೆ ನೆನಪಿಗೆ ಬರ್ತಿಲ್ಲ, ಮತ್ತೆ ಯಾವಾಗಾದ್ರು ಒಂದು ನೆನಪಿಗೆ ಬಂದಾಗ ಹೇಳ್ತೇನೆ. ಸ್ವಸ್ವರೂಪವಾದ ಆಯುಧಗಳನ್ನು ಧರಿಸಿರ್ತಾನೆ ಅಂತ. ಈ ರುದ್ರಾಧ್ಯಾಯದ ಮಾತು ನೆನಪಿಗೆ ಬಂತು, ಅದನ್ನು ಹೇಳಿದೆ. ಹೀಗೆ ನಿಜಾನಿ ಆಯುಧಾನಿ ಯಸ್ಯ ಸಹ ನಿಜಾಯುಧ, ನಿಜಾಹ ಆಯುಧೇಶು ಯಸ್ಯ ಸಹ ನಿಜಾಯುಧ. ಆಯುಧಗಳಲ್ಲಿ ತನ್ನವರಾದ ದೇವತೆಗಳು ಎಲ್ಲಿ ಸನ್ನಿಹಿತರಾಗಿದ್ದಾರೋ ಯಾವನಲ್ಲಿ ಅವನು ನಿಜಾಯುಧ. ಶ್ರೀವತ್ಸಾದಿಭಿ ಅಂಕೈಶ್ಚ, ಶ್ರೀವತ್ಸಾದಿ ಲಕ್ಷಣಗಳು ಅವನಲ್ಲಿವೆ. ಶ್ರೀವತ್ಸ ಮೊದಲಾದ ಚಿಹ್ನೆಗಳು ಮತ್ತೆ ಲಕ್ಷಣೈ 32 ಲಕ್ಷಣಗಳಿಂದ ಕೂಡಿದವನಾಗಿದ್ದಾನೆ. ಶ್ರೀವತ್ಸ ಅಂತ ಹೇಳಿ ಅವನ ಎದೆಯ ಮೇಲೆ ಒಂದು ರೋಮದ ಸುಳಿ ಅಂತ ಒಂದ್ ಕಡೆ ಈ ಲಕ್ಷ್ಮೀ ಶೋಭನ ಪದದ ವ್ಯಾಖ್ಯಾನದಲ್ಲೆಲ್ಲ ಓದಿದ್ದೆ ನೆನಪಿದೆ. ಶ್ರೀವತ್ಸ ಚಿಹ್ನೆ ಅಂದ್ರೆ ಎದೆಯ ಮೇಲೆ ಸ್ವಾಭಾವಿಕವಾಗಿರುವಂತಹ ಲಕ್ಷ್ಮಿಯ ಸನ್ನಿಧಾನ ಪಾತ್ರವಾದ ಒಂದು ಚಕ್ರಾಕಾರದ ಸುಳಿ ಅಂತ ಹೇಳ್ತಾರೆ. ಶ್ರೀವತ್ಸಾದಿಭಿ ಅಂಕೈಶ್ಚ, ಅಂಕಗಳು ಚಿಹ್ನೆಗಳು. ಲಕ್ಷಣೈ ದ್ವಾತ್ರಿಂಶಲ್ಲಕ್ಷಣೈ ಉಪಲಕ್ಷಿತ. ತಂ ತಥಾ ಪುರುಷಂ, ಅಂಥ ಪುರುಷನನ್ನ ಮರ್ತ್ಯಾಹ ಮನುಷ್ಯರಾದವರು ಹೇಗೆ ಅವನು ಉಪಾಸನೆ ಮಾಡ್ತಾರೆ ಅಂದ್ರೆ ಮಹಾರಾಜೋಪಲಕ್ಷಣಂ, ಮಹಾರಾಜನಂತೆ ಬೆಳಗುತ್ತಾ ಇರುವ ಆ ಪರಮಾತ್ಮನನ್ನು ಇವರೆಲ್ಲ ಉಪಾಸಿಸ್ತಾರೆ. ಇಲ್ಲಿ ಮಹಾರಾಜೋಪಲಕ್ಷಣಂ ಅಂತ ಅನ್ನೋದಕ್ಕೆ ಒಂದ್ ಕಡೆ ಕನ್ನಡದ ಅನುವಾದದಲ್ಲಿ ಆ ಭಗವಂತನನ್ನು ಮಹಾರಾಜೋಪಚಾರಗಳಿಂದ ಆರಾಧಿಸ್ತಾರೆ ಅಂತ ಬರೆದಿದ್ದಾರೆ. ಅದು ತಪ್ಪೇನಲ್ಲ. ಮಹಾರಾಜೋಪಲಕ್ಷಣಂ ಅಂತ ಕ್ರಿಯಾ ವಿಶೇಷಣ. ಅದು ಮಹಾರಾಜೋಪಲಕ್ಷಣಂ ಯಜಂತಿ, ಧ್ಯಾನ ಪೂಜಿಸ್ತಾರೆ. ಹೇಗೆ ಅಂದ್ರೆ ಸಕಲ ರಾಜೋಪಚಾರ ಸಮೇತವಾಗಿ ಮಹಾರಾಜೋಪಲಕ್ಷಣಂ ಅಂತ ಹೇಳಿ ಕ್ರಿಯಾ ವಿಶೇಷಣ ಅವ್ಯಯ ಅದು ಆವಾಗ ಅಲ್ಲಿ ಬರೆದಿರೋ ಅರ್ಥದಲ್ಲಿ. ಮತ್ತೊಂದು ಅರ್ಥ ಏನು ಅಂತಂದ್ರೆ ಮಹಾರಾಜೋಪಲಕ್ಷಣಂ, ಹೀಗೆ ನನಗೆ ಅನಿಸಿತ್ತು, ಅದು ಪ್ರಮೇಯ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಇದ್ದೂ ಇದೆ. ಅದೇನು ಅಂತಂದ್ರೆ ಅಲ್ಲಿದೆ ಅಂತ ಯಾಕೆ ಹೇಳಿದೆ ಅಂದ್ರೆ ನಮ್ಮಂತವ್ರಿಗೆ ಯಾವುದೋ ಅರ್ಥ ಹೊಳೆಯೋದು ಅವ್ರು ಯಾವಾಗ ಹಿಂದೆ ಹೇಳಿರ್ತಾರೆ, ಹೇಳಿದ್ದೇ ಹೊಳೆದಿರ್ತದೆ. ಯಾರು ಹೇಳದೇ ಇದ್ದು ನಮಗೇನು ಹೊಳೆಯೋದಿಲ್ಲ. ಮತ್ತೆ ಅಲ್ಲಿದೆ ಅಂತ ಹೇಳಿದ್ದೆ ಯಾಕೆಂದ್ರೆ ಭರವಸೆಗಾಗಿ. ಇಲ್ಲೇ ಹೋದ್ರೆ ಟಿಪ್ಪಣಿಕಾರರು ಯಾರು ಈ ಅರ್ಥ ಹೇಳಿಲ್ಲ, ಇದೇನು ಹೊಸ ಅರ್ಥ ಹೇಳಿದಿರಿ ಅಂತ ಸಮಸ್ಯೆ ಎದುರಿಸಬೇಕಾಗ್ತದೆ. ಒಬ್ರು ಹೇಳಿದ್ದಾರೆ ಪ್ರಮೇಯ ಚಂದ್ರಿಕಾ ವ್ಯಾಖ್ಯಾನದಲ್ಲಿ, ಮಹಾರಾಜೋಪಲಕ್ಷಣಮಿತ್ಯಸ್ಯಾಪಿ ಮಹಾರಾಜ ಸಿಂಹೋಪೇತಮಿತ್ಯರ್ಥ. ದೊಡ್ಡ ಚಕ್ರವರ್ತಿಗೆ ಬೇಕಾದ ಎಲ್ಲಾ ಚಿಹ್ನೆಗಳು ಅವನಲ್ಲಿವೆ. ಲಕ್ಷಣೈ ಉಪಲಕ್ಷಿತ ಅಂತಂದ್ರೆ ಎಲ್ಲಾ ಲಕ್ಷಣಗಳಿಂದಲೂ ಕೂಡಿದವನು ಅಂತ ಒಂದರ್ಥ. 32 ಲಕ್ಷಣದಿಂದ ಕೂಡಿದವನು. ರಾಜರಿಗೆ ಇರಬೇಕಾದ ಲಕ್ಷಣಗಳು ಕೆಲವಿವೆ ಅಲ್ಲ, ಆ ಲಕ್ಷಣಗಳಿಂದಲೂ ಕೂಡಿದವನು. ಅಲ್ಲಿ ರಾಜರಿಗೆ ಇರಬೇಕಾದ ಲಕ್ಷಣ ಅಂತಂದ್ರೆ ಆಡಳಿತ, ಪ್ರಭುತ್ವ, ಇನ್ನೊಬ್ಬರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಿಕೆ. ಕೃಷ್ಣನ ಈ ದ್ವಾಪರ ಯುಗದಲ್ಲಿ ಆ ಭಗವಂತ ಸ್ವಯಂ ಯಾವತ್ತೂ ರಾಜ ಆಗಲಿಲ್ಲ, ಆದರೆ ಮಹಾರಾಜನಂತೆ ವೈಭವದಿಂದ ಮೆರೆದೇ ಇದ್ದ. ಅದಕ್ಕಾಗಿ ಎಲ್ಲ ರಾಜ ಚಿಹ್ನೆಗಳಿಂದ ಕೂಡಿದವನು ಅಂತ ಅರ್ಥ. ಯಜಂತಿ ವೇದ ತಂತ್ರಾಭ್ಯಾಮ್, ಅವನನ್ನ ವೇದಗಳ ಮೂಲಕ ಮತ್ತು ತಂತ್ರಗಳ ಮೂಲಕ. ವೇದಗಳಿದ್ರು ಅಪೌರುಷೇಯ ಗ್ರಂಥಗಳು, ತಂತ್ರಗಳು ಅಂತಂದ್ರೆ ಇತಿಹಾಸ, ಪುರಾಣ ಮೊದಲಾದ ಗ್ರಂಥಗಳು, ಪೌರುಷೇಯ ಗ್ರಂಥಗಳು. ಅವುಗಳ ಮೂಲಕ ಅವನನ್ನ ಆರಾಧಿಸ್ತಾರೆ, ಯಜ್ಞ ಮಾಡ್ತಾರೆ, ಪ್ರವಚನಾದಿಗಳಿಂದ ಅವನನ್ನು ಮೆಚ್ಚಿಸ್ತಾರೆ. ಹೇಗೆ ಅಂತಂದ್ರೆ ಯಾತಕ್ಕಾಗಿದ್ದೆಲ್ಲ ಮಾಡ್ತಾರೆ, ಇನ್ನೂ ಜಿಜ್ಞಾಸವ ಅವನನ್ನು ತಿಳ್ಕೊಳ್ಳಿಕ್ಕಾಗಿ. ವೇದ ತಂತ್ರಗಳನ್ನ ವೇದಗಳ ಮೂಲಕ ಮತ್ತು ಪಂಚರಾತ್ರಗಳ ಮೂಲಕ ಅವನನ್ನು ಧ್ಯಾನಿಸಬೇಕಾದ್ರೆ ಅವ್ರಿಗೆ ಸಾಕಷ್ಟು ಅರ್ಥ ಗೊತ್ತಾಗೇ ಇರ್ತದೆ ಮೊದಲ. ಇಲ್ಲದೆ ಹೋದ್ರೆ ಕೇವಲ ಯಾವುದೋ ಭಗವಂತನ ಸಣ್ಣ ನಾಮ ಹೇಳಿ ಆರಾಧನೆ ಮಾಡಿಬಿಡ್ತಾರೆ. ಇದನ್ನೆಲ್ಲ ಕಲಿತು ಇದ್ರ ಮೂಲಕ ಆರಾಧನೆ ಮಾಡುವವರಿಗೆ ಅದರಲ್ಲಿ ಪ್ರವೇಶ ಇದ್ದೇ ಇದೆ. ಆದ್ರೂ ಈ ಪೂಜೆಯಿಂದ ನಮ್ಗೆ ಏನಾಗಬೇಕಾಗಿದೆ ಅಂದ್ರೆ ಮತ್ತಷ್ಟು ಜ್ಞಾನ ಹೆಚ್ಚಾಗಬೇಕಾಗಿದೆ. ಜಿಜ್ಞಾಸವಹ ನೃಪ, ಹೀಗೆ ಜಿಜ್ಞಾಸೆಯ ಕಾರಣದಿಂದಾಗಿ ಹೆಚ್ಚಿನ ಜ್ಞಾನ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವನನ್ನು ಉಪಾಸಿಸ್ತಾರೆ. ಇಲ್ಲಿ ಮುಂದೊಂದು ಶ್ಲೋಕ ಇದೆ, ಇದನ್ನ ನೀವು ಯಾವತ್ತಾದ್ರೂ ಬಾಯ್ಪಾಠ ಕಲಿತು ಈ ಶ್ಲೋಕವನ್ನು ಮೇಲಿಂದ ಹೇಳ್ಕೋಬಹುದು. ಇದರಲ್ಲಿ ಏನಿದೆ ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಇದೆ. ಮತ್ತೆ ಇದೊಂದು ಮಂತ್ರ ಥರ ಇದೆ. ತುಭ್ಯಂ ಭಗವತೇ ನಮಃ ಅಂತಿದೆ. ನಮಸ್ತೆ ವಾಸುದೇವಾಯ, ನಮಃ ಸಂಕರ್ಷಣಾಯ ಚ, ಪ್ರದ್ಯುಮ್ನಾಯ, ನಿರುದ್ಧಾಯ, ತುಭ್ಯಂ ಭಗವತೇ ನಮಃ. 4 ರೂಪಗಳು ಬಂದೋಯ್ತು. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮತೆ ಅಂತ ಇನ್ನೊಂದು ಮಂತ್ರನೂ ಇದೆ. ಇದನ್ನ ಯಾಕೆ ಹೇಳಿದಂದ್ರೆ ಇಲ್ಲಿ ನೋಡಿ, ತುಭ್ಯಂ ಭಗವತೇ ನಮಃ
ಭಗವತೆ ಅಂತ ಚತುರ್ಥಿ ವಿಭಕ್ತಿ. ಮತ್ತೆ ನಮಃ ಅನ್ನುವಂಥ ನಮಸ್ಕಾರ ವಾಚಕವಾದ ಶಬ್ದ ಇದು ನಮಸ್ತೆ ಅಂತೇಳಿ ಎರಡು ಕಡೆ ಬಂದಿದೆ. ಒಟ್ಟು ಈ ಭಗವತೆ ಅನ್ನುವ ಶಬ್ದ ಇದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ವಾಸುದೇವ ದ್ವಾದಶಾಕ್ಷರ ಮಂತ್ರ ಮೊದಲಾದದ್ದು ಇದೆಯಲ್ಲ, ಆ ಥರದ ಮತ್ತು ಕೆಲವು ಮಂತ್ರಗಳಿವೆ. ಆ ಥರದ ಅದನ್ನು ಹೋಲುವ ಕೆಲವು ಮಂತ್ರ ಇವೆಲ್ಲ. ಇಂಥವು ಮಹಾಭಾರತದಲ್ಲೂ ಇದೆ. ಮಹಾಭಾರತವು ಮನ್ವಾತ್ಮಕವೇ ಅಂದ್ರೆ ಮಂತ್ರಾತ್ಮಕವೇ ಅದು, ಅದರಲ್ಲಿ ಇಲ್ಲ ಅಂತಲ್ಲ. ಅದು ಭಾಗವತ ಮಹಾಭಾರತಕ್ಕಿಂತ ಸಣ್ಣದಾದ್ರಿಂದ ಇಲ್ಲಿರೋದು ಹೆಚ್ಚು ಹೈಲೈಟ್ ಆಗಿ ಕಾಣಿಸ್ತದೆ ಅಷ್ಟೇ. 18,000 ಶ್ಲೋಕ, ಅಲ್ಲಿ ಲಕ್ಷ ಶ್ಲೋಕ ಇದೆ, ಅದು ಎಲ್ಲೆಲ್ಲೂ ಹರಡು ಹೋಗಿದೆ ಮಂತ್ರಗಳು. ಇದರಲ್ಲಿ 18,000 ಶ್ಲೋಕದಲ್ಲಿ ಈ ತರ ತುಭ್ಯಂ ಭಗವತೆ ನಮಃ ಅನ್ನೋದನ್ನ ಒಂದ್ ಕಡೆ ನಾನು ಲೆಕ್ಕ ಹಾಕಿಟ್ಟಿದ್ದೇನೆ. ಎಷ್ಟು ನನ್ಗೆ ಲೆಕ್ಕ ನೆನಪಿಲ್ಲ ಈಗ. ಆ ಥರದ ಮಂತ್ರಗಳು ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ, ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತ ಸಿಂಹಾಯ ಅಂತ ನರಸಿಂಹನ ಸ್ತೋತ್ರ ಬಂದಿದೆ. ಅದು ಪ್ರಹ್ಲಾದ ಮಾಡಿದ ಸ್ತೋತ್ರ ಇದೆ. ಕೊನೆ ಪಾದ ಈಗ ನೆನಪಿಗೆ ಬರ್ತಿಲ್ಲ. ತುಭ್ಯಂ ಭಗವತೆ ನಮಃ ಒಂದೊಂದು ರೀತಿ ಮಂತ್ರಗಳು. ಇದು ಎಲ್ಲದರಲ್ಲೂ ಸ್ವಾರಸ್ಯ ಏನಂತಂದ್ರೆ ಯಾವುದಕ್ಕೂ ಧ್ಯಾನ ಶ್ಲೋಕ ಬೇಡ, ಅಂಗನ್ಯಾಸ ಕರನ್ಯಾಸ ಬೇಡ, ಪ್ರಾಣಾಯಾಮ ಬೇಡ. ಆರಾಮವಾಗಿ ಯಾರು ಪೌರುಷೇಯ ಮಂತ್ರಗಳು, ಯಾವುದೂ ಅಪೌರುಷೇಯ ಅಲ್ಲ, ಯಾರು ಹೇಳ್ಬೋದಾದ ಮಂತ್ರಗಳು. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ ಕೊನೆ ಪಾದ. ಅಲ್ಲಿ ಸಪ್ತಮ ಸ್ಕಂದದಲ್ಲೆಲ್ಲೋ ಬರೋ ಮಾತದು. ಎಲ್ಲ ಥರದ ನಮೋ ಭಗವತೆ ಎಲ್ಲ ಸಮಾನ. ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ, ನರಸಿಂಹ ಅಂತ ಹೆಸರು ಕೇಳಿದ್ದೀರಿ. ಅದ್ಭುತ ಸಿಂಹ ಅಂತ ಭಗವಂತನನ್ನ ಅವನು ಸ್ತೋತ್ರ ಮಾಡಿದಂಥ ಒಂದು ಮಾತದು. ಹೀಗೆ ಇವೆಲ್ಲ ಮಂತ್ರಗಳನ್ನ ಯಾಕೆ ಹೈಲೈಟ್ ಮಾಡಿದೆ ಅಂತಂದ್ರೆ ಯಾವುದಕ್ಕೂ ಪೂರಾಪರ ಏನಿಲ್ಲ. ಕೂತ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಆಸನದಲ್ಲಿ ಕೂತು ಅಂಗನ್ಯಾಸ ಕರನ್ಯಾಸ ಹೇಳಿ, ಧ್ಯಾನ ಶ್ಲೋಕ ಹೇಳಿ, ಏನೂ ಇಲ್ಲ, ಅದ್ರದ್ದೇ ವರ್ಣನೆ ಮಾಡಿಲ್ಲ ಇಲ್ಲಿ. ಇಂಥದ್ದು ನಡುವೆ ಈ ತರ ತುಭ್ಯಂ ಭಗವತೆ ನಮಃ ಅಂತ ತುಂಬಾ ಅನೇಕ ಮಂತ್ರಗಳು ಈ ತರದ್ದು ಬಂದಿದೆ. ಮತ್ತೆ ಪಂಚಮ ಸ್ಕಂದದಲ್ಲೇನೆ ಭೂಗೋಳದ ವರ್ಣನೆ ಇದೆಯಲ್ಲ, ಅಲ್ಲಿ ಇಂಥದ್ದು ಅನೇಕ ಮಂತ್ರಗಳು ಬಂದಿದೆ. ಹಿಂದಂತ ಹೇಳಿದ್ದೆ, ನರಸಿಂಹಂದು, ವರಾಹಂದು, ಹಯಗ್ರೀವಂದು, ಈ ಥರದ ಅನೇಕ ಮಂತ್ರಗಳೆಲ್ಲ ಅಲ್ಲಿ ಕೂಡ ಬಂದಿದೆ. ಓಂ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸೆ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್ ಓಂ ಕ್ರೋಂ ಅಂತ ಒಂದು ನರಸಿಂಹದೇವರ ಮಂತ್ರ ಇದೆ. ಓಂ ನಮೋ ಭಗವತೆ ನೃಸಿಂಹಾಯ ಪ್ರಾರಂಭವಾಗೋದು ಹಾಗೆ. ಯಾವುದಕ್ಕೂ ಏನೂ ಬೇಕಾಗಿತ್ತು, ಛಂದಸ್ಸು, ಅಂಗನ್ಯಾಸ ಇಲ್ಲ, ಕರನ್ಯಾಸ ಇಲ್ಲ, ಪ್ರಾಣಾಯಾಮ ಇಲ್ಲ, ಏನೂ ಇಲ್ಲ, ಅದೇ ಧ್ಯಾನ, ಅದೇ ಮಂತ್ರ. ಈಗ ಅದನ್ನು ನಾವು ಮಂಗಳಾಚರಣ ರೂಪದಲ್ಲಿ ದೇವರಿಗೆ ಮಂಗಳಾರತಿ ಮಾಡಲಿಕ್ಕೆ ತಕ್ಕಮಟ್ಟಿನ ಶುದ್ಧಿ ಬೇಕು. ತೀರಾ ಮೈಲಿಗೆ ಇತ್ಯಾದಿ ಸಂದರ್ಭ ಇದ್ದಾಗ ಹೇಳೋದು ಉಚಿತ ಅಲ್ಲ, ಯಾಕಂದ್ರೆ ಭಾಗವತದಲ್ಲಿ ಬಂದ ಮಂತ್ರಗಳು. ಆದ್ರೆ ಅಂಗನ್ಯಾಸ ಕರನ್ಯಾಸ ಇಲ್ಲ ಆದ್ರಿಂದ ಗಾಯತ್ರಿ ಮಂತ್ರ ಮತ್ತೆ ಅಷ್ಟಾಕ್ಷರ ಮಂತ್ರ ಮೊದಲಾದವುಗಳನ್ನು ನಾವು ಫಾರ್ಮಲಿ ಮಾಡಬೇಕಾಗ್ತದೆ. ನಿರ್ದಿಷ್ಟವಾದ ಸಂಧ್ಯಾವಂದನ ಇತ್ಯಾದಿ ಕಡೆಗಳಲ್ಲೇ ಸುಮ್ಮನೆ ಗಾಯತ್ರಿ ಮಂತ್ರ ಕೂತ್ಕೊಂಡು ಜಪ ಮಾಡ್ಲಿಕ್ಕೆ ಬರೋದಿಲ್ಲ. ವಿಶ್ವಾಮಿತ್ರಸ್ತು ಸಂಧ್ಯರ್ಥೆ, ವಿಶ್ವಾಮಿತ್ರ ಗಾಯತ್ರಿ ಜಪ ಮಾಡಬೇಕಾದ್ರೆ ಸಂಧ್ಯಾವಂದನದಲ್ಲಿಯೇ. ಬ್ರಹ್ಮ ಗಾಯತ್ರಿ ತದನ್ಯತ್ರ ಪ್ರಜಾಪತಿ. ಅಂತೂ ಆ ಮಂತ್ರಗಳಿಗೆಲ್ಲ ಒಂದು ಫಾರ್ಮಾಲಿಟಿ ಇದೆ. ಇದಕ್ಕೆ ಯಾವುದಕ್ಕೂ ಅಂಥ ಸಮಸ್ಯೆಗಳಿಲ್ಲದೆ ಬೇಕಾದಾಗ ಹೇಳಬಹುದಾದಂಥ, ಉಪಯೋಗ ಮಾಡ್ಕೊಳ್ಬಹುದಾದಂಥ ಕೆಲವು ಮಂತ್ರಗಳಿವೆಲ್ಲ. ತುಂಬಾ ಸಣ್ಣ ಸಣ್ಣದಿದೆ, ದೊಡ್ಡದಿದೆ. ಪಂಚಮಸ್ಕಂದದಲ್ಲೇ ಒಂದು 8-10 ಮಂತ್ರಗಳಿವೆ. ಈ ಥರದ್ದು ತುಭ್ಯಂ ಭಗವತೆ ಅನ್ನೋದು ಇವು ಕೆಲವು ಮಂತ್ರಗಳು ಅಲ್ಲಲ್ಲಿ ಭಾಗವತದಲ್ಲಿ ಹರಡಿ ಹೋಗಿವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ಒಳಗೊಂಡಿದೆ. ನಮ್ಗೆ ಅರ್ಥ ಗೊತ್ತಿದೆ. ಶುದ್ಧಂ ಸತ್ವಂ ವಿಶುದ್ಧಂ ವಸುದೇವ ಸಂಜ್ಞಿತಂ. ವಸುದೇವ ಅಂದ್ರೇನು? ಶುದ್ಧವಾದ ಮನಸ್ಸೇ ವಸುದೇವ. ಅಲ್ಲಿ ಇವನು ವ್ಯಕ್ತನಾಗುವವನು, ಅದಕ್ಕೆ ಇವನು ವಾಸುದೇವ. ಸಂಕರ್ಷಣ ಚೆನ್ನಾಗಿ ಎಳಿತಾನೆ ನಮ್ಮ ಕಡೆ. ನೆನಪೇನ್ ಮಾಡ್ಕೋಬೇಕು ಅಂದ್ರೆ ಶ ಮತ್ತು ನ ಬಂದಲ್ಲೆಲ್ಲ ವಿಷ್ಣುವಿನ ಬಲ ಸ್ವರೂಪತ್ವ, ಅವನ ನಿಯಾಮಕತ್ವ ಅದೆಲ್ಲ ಕಡೆ ಇದ್ದೇ ಇದೆ. ವಾಗತಿ ಗಂಧನಯೋ ಅಂತ ಧಾತು ವಾಸುದೇವ ಶಬ್ದ. ಜ್ಞಾನಕ್ಕಾಗಿ ಹುಟ್ಟಿದ ವಸುದೇವ. ಜ್ಞಾನಾರ್ಥಮಯವ ಯದಭೂತ ವಸುದೇವ ಈಶಃ ಅಂತೇಳಿ ಮಧ್ವ ವಿಜಯದಲ್ಲಿ ಜ್ಞಾನಕ್ಕಾಗಿ ಹುಟ್ಟಿದ ಪ್ರಾಣದೇವ. ವಸುದೇವ ಅಂದ್ರೆ ಪ್ರಾಣದೇವ, ವಸು ಅಂದ್ರೆ ಪ್ರಾಣ. ಹಾಗೆ ಅಂದ್ರೆ ಜ್ಞಾನಕ್ಕಾಗಿ ಹುಟ್ಟಿದ ವಸುದೇವನೇ ವಾಸುದೇವ ಅಂತ ಅಲ್ಲೊಂದು ನಿರ್ವಚನ ತೋರಿಸಿದ್ದಾರೆ. ಈ ತರ ಅನೇಕ ನಿರ್ವಚನಗಳನ್ನ ನಾವು ನೋಡಬಹುದು. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಸಂಧ್ಯಾವಂದನದಲ್ಲಿ ಬರೋ ಮಂತ್ರ. ವಾಸನಾದ್ ವಾಸುದೇವೋಸಿ, ಎಲ್ಲ ಕಡೆ ವಾಸ ಮಾಡುವುದರಿಂದ. ವಾಸಿತಂತೆ ಜಗತ್ರಯಂ, ಜಗತ್ತೆಲ್ಲವೂ ನಿನ್ನ ವ್ಯಾಪ್ತಿಗೊಳಗಾಗಿದೆ, ನೀನು ಅದರಲ್ಲಿ ವ್ಯಾಪಿಸಿಕೊಂಡಿದ್ದಿ. ಅವು ನಿನ್ನೊಳಗಿವೆ, ನೀನು ಅದರೊಳಗೆ, ಅವು ನಿನ್ನೊಳಗಿವೆ. ಸರ್ವಭೂತ ನಿವಾಸೋಸಿ,
ಕೇವಲ ಜಡ ವಸ್ತುಗಳಲ್ಲಿ ಮಾತ್ರ ಅಲ್ಲ, ಚೇತನ ವಸ್ತುಗಳಲ್ಲೂ ನೀನಿದ್ದೆ. ಇದು ನಾವು ಸಂಧ್ಯಾವಂದನದಲ್ಲಿ ಹೇಳೋ ಮಂತ್ರ. ಛಾದಯಾಮಿ ಜಗದ್ವಿಶ್ವಂ ಭೂತ್ವಾ ಸೂರ್ಯ ಇವಾಂಶುಭಿಹೇ ಸರ್ವಭೂತ ನಿವಾಸಶ್ಚ ವಾಸುದೇವ ತಥೋಸ್ಮ್ಯಹಂ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿರುವಂತಹ ಒಂದು ಶ್ಲೋಕ. ಅದಕ್ಕೇನರ್ಥ? ಛಾದಯಾಮಿ, ಇಡೀ ಜಗತ್ತನ್ನು ಹೀಗೆ ಆವರಿಸಿ ಬಿಟ್ಟಿದೆ. ನಾವು ಒಂದು ಹೊದಿಕೆ, ಚಾದರ್ ಅಂತ ಇರ್ತದಲ್ಲ, ಅದೆಲ್ಲ ಛದ ಸಂವರಣೆ ಅಂತ ಧಾತುವಿನಿಂದ ಹುಟ್ಟಿದ್ದು. ಆ ಒಂದು ಹೊದಿಕೆಯನ್ನು ಮನುಷ್ಯನ ಮೈ ಮೇಲೆ ಹೊದಿಸಿಬಿಟ್ರೆ ಪೂರ್ತಿ ಕವರ್ ಆಗಿಬಿಟ್ಟಿರ್ತಾನಲ್ಲ, ಆ ತರ ಭೂತ್ವ ಸೂರ್ಯ ಇವಾಂಶುಭಿಹಿ, ಸೂರ್ಯ ತನ್ನ ಕಿರಣಗಳಿಂದ ಇಡೀ ಜಗತ್ತನ್ನು ಹೇಗೆ ಆವರಿಸ್ಕೋತಾನಲ್ಲ, ಆ ಸೂರ್ಯನ ಪ್ರಕಾಶ ಎಲ್ಲ ಕಡೆ ಹರಡೋಗಿಬಿಟ್ಟಿರ್ತದೆ ಅವನು ಉದಯಿಸಿದ ಮೇಲೆ. ಹಾಗೆ ಇಡೀ ಜಗತ್ತನ್ನು ನಾನು ಆವರಿಸ್ಕೊಂಡ್ಬಿಟ್ಟಿದ್ದೇನೆ. ಮತ್ತೆ ಸರ್ವಭೂತಗಳಲ್ಲಿ ಇದ್ದೇನೆ, ನಿವಾಸ, ಅಲ್ಲಿ ವಾಸ ಮಾಡಿಕೊಂಡು ಅವುಗಳಲ್ಲಿ ಅಂತರ್ಯಾಮಿಯಾಗಿ ಅವುಗಳನ್ನು ನಿಯಮನ ಮಾಡ್ಕೊಂಡಿದ್ದೇನೆ. ಹಾಗೆ ಎಲ್ಲ ಕಡೆ ಕವಿದು ಬಿಟ್ಟಿದ್ದೇನೆ ಕೂಡ. ಛಾದಯಾಮಿ, ಛಾದಿಸುವುದಂದ್ರೆ ಕವಿಯುವುದು, ಮುಚ್ಚಿಕೊಂಡು ಬಿಟ್ಟಿರೋದು. ಹೀಗೆ ವಾಸುದೇವ ಶಬ್ದಕ್ಕೆ ಅಲ್ಲಿ ಅರ್ಥ ಹೇಳಿದ್ದಾರೆ. ಸಂಕರ್ಷಣ, ಶ ಅಂದ್ರೆ ನಿಯಾಮಕ, ಣ ಅಂದ್ರೆ ಬಲ ಸ್ವರೂಪ, ರ ಅಂದ್ರೆ ಜ್ಞಾನ ಸ್ವರೂಪ ಅಂತ ಇನ್ನೊಂದು ಅರ್ಥ. ರಾಮ ಅಂತನ್ನುವಲ್ಲಿ ರ ಅನ್ನೋದು ಜ್ಞಾನ ಅಲ್ಲ, ಸುಖ ಸ್ವರೂಪ. ರ ಅಂದ್ರೆ ರಾಮ ಅನ್ನುವಲ್ಲಿ ರ ಅಂದ್ರೆ ಸುಖನೇ ಅದ. ಹಾಗಿಲ್ಲಿ ಸಂಕರ್ಷಣ, ಶ ಅಂತಂದ್ರೆ ನಿಯಾಮಕ ಅಂತ ಅರ್ಥ, ಣ ಅಂದ್ರೆ ಬಲ ಸ್ವರೂಪ ಅಂತ ಅರ್ಥ, ರ ಅಂದ್ರೆ ಸುಖ ಸ್ವರೂಪ ಅಂತ ಅರ್ಥ. ಅಲ್ಲಿರೋಕ್ಕಿಂತ ಒಂದು ಹೆಚ್ಚಿನ ಎರಡು ಅರ್ಥಗಳಲ್ಲಿ ಬಂದವು. ವಿಷ್ಣು ಅನ್ನುವಲ್ಲಿ ಶರಣ ಎರಡೇ ಇತ್ತು, ಇಲ್ಲಿ ರ ಒಂದು ಸೇರ್ಕೊಂಡಿತ್ತು, ಇದು ಒಂದು ಸೇರ್ಕೊಂಡಿತ್ತು. ಹೀಗೆ ವಿಹರಿಸುವವನು, ರ ಅಂದ್ರೆ ವಿಹರಿಸುವವನು ಅಂತ ಅರ್ಥ. ಸಂಕರ್ಷಣಾಯ ಪ್ರದ್ಯುಮ್ನಾಯ ಜುಮ್ನೋ ದ್ಯುತಿ ಸ್ವರೂಪತ್ವಾತ್. ಪ್ರದ್ಯುಮ್ನ ಶಬ್ದಕ್ಕೆ ಅರ್ಥ ಹೇಳಲಿಲ್ಲ ಆಚಾರ್ಯ ಸರ್ವಮೂಲದಲ್ಲಿಯೂ. ಪ್ರದ್ಯುಮ್ನ ಶಬ್ದ ತಗೊಂಡು ಅದು ಕೊಟೇಶನ್ ತಗೊಂಡು ಹೇಳಲಿಲ್ಲ ನಂಗೆ ನೆನಪಿರೋ ಮಟ್ಟಿಗೆ. ಆದ್ರೂ ಜುಮ್ನ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಜುಮ್ನ ಅಂದ್ರೆ ದ್ಯುತಿ ಸ್ವರೂಪ, ದ್ಯುತಿ ಅಂದ್ರೆ ಬೆಳಕು, ಬೆಳಕಿನ ಸ್ವರೂಪನಾದ್ರಿಂದ ಜುಮ್ನ, ಹೆಚ್ಚಿನ ಬೆಳಕಿನ ಸ್ವರೂಪನಾದ್ರಿಂದ ಪ್ರದ್ಯುಮ್ನ. ಪ್ರದ್ಯುಮ್ನಾಯ ಅನಿರುದ್ಧ, ನಿರುದ್ಧ ಅಂದ್ರೆ ತಡೆಯಲ್ಪಟ್ಟವನು, ಅವನಿಗೊಂದು ಅಡೆತಡೆ ಎಲ್ಲೂ ಇಲ್ಲ, ಆ ಕಾರಣಕ್ಕಾಗಿ ಅವನು ಅನಿರುದ್ಧ. ಹೀಗೆ ಇಷ್ಟೆಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ನೋಡಿ, ಇವು ಮುಂದೆ ಬರುವುದು ಮಂತ್ರನೆ. ನಾರಾಯಣಾಯ ಋಷಯೇ ಪುರುಷಾಯ ಮಹಾತ್ಮನೇ ವಿಶ್ವೇಶ್ವರಾಯ ರಾಮಾಯ ಸರ್ವಭೂತಾತ್ಮನೇ ನಮಃ. ನಾರಾಯಣ ಶಬ್ದ ವಾಚ್ಯನಾಗಿದ್ದಾನೆ, ಋಷಿ ಶಬ್ದ ವಾಚ್ಯನಾಗಿದ್ದಾನೆ, ಪುರುಷ ಮಹಾತ್ಮನಾಗಿದ್ದಾನೆ, ವಿಶ್ವೇಶ್ವರನಾಗಿದ್ದಾನೆ, ಜಗತ್ತೆಲ್ಲದಕ್ಕೂ ಒಡೆಯನಾಗಿದ್ದಾನೆ, ರಾಮನಾಗಿದ್ದಾನೆ, ಮತ್ತೆ ಸರ್ವಭೂತದ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ನಾರಾಯಣ, ಈಗ ನಾರ ಅಂದ್ರೆ ನೀರು, ನೀರಿನಲ್ಲಿರೋದ್ರಿಂದ ನಾರಾಯಣ, ಅದು ಗೊತ್ತಿದ್ದೇ ಇದೆ. ಅದಕ್ಕಿಂತ ಹೆಚ್ಚಿನ ಅರ್ಥ ಏನು ಅಂತಂದ್ರೆ ಹಿಂದೆ ಹೇಳಿದ್ದೀನಿ, ಇದನ್ನು ಇಲ್ಲ ಅಂತಲ್ಲ. ನ ಅಂತಂದ್ರೆ ಇಲ್ಲ ಅಂತ ಅರ್ಥ, ಅ ಅಂದ್ರೆ ಇಲ್ಲ ಅಂತ ಅರ್ಥ, ರ ಅಂದ್ರೆ ಇಲ್ಲ ಅಂತ ಅರ್ಥ, ಇಲ್ಲ ಅಲ್ಲ ಎರಡೂನು. ನಾವು ಅವನು ನ ಜ್ಞಾನಂ ಅಂತಂದ್ರೆ ಜ್ಞಾನ ಇಲ್ಲದೆ ಇದ್ದವನು. ಹಾಗಾಗಿ ನ ಅನ್ನೋದಕ್ಕೆ ಇಲ್ಲ ಅಂತನೂ ಅರ್ಥ, ಅಲ್ಲ ಅಂತನೂ ಅರ್ಥ. ಹಾಗೆ ಅ ಅಂದ್ರೂ ಅದೇನೆ. ರ, ಅ, ಯ ಇವೆಲ್ಲದಕ್ಕೂ ಇಲ್ಲ ಅಲ್ಲ. ಒಟ್ಟರ್ಥ ಏನು ಅಂತಂದ್ರೆ ದುಃಖಾದಿಗಳು ಯಾವುದೂ ಇಲ್ಲ ಇವನಲ್ಲಿ, ಜಗತ್ತೆಲ್ಲದಕ್ಕಿಂತ ವಿಲಕ್ಷಣ ಅಂತ ಒಂದು ಅರ್ಥವನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಆಪೋ ನಾರಾ ಇತಿ ಪ್ರೋಕ್ತಾಹ. ನಾರ ಅಂದ್ರೆ ನೀರು, ಆ ನೀರಿನ ಮೇಲೆ ಮಲಗಿರುವುದರಿಂದ ಅವನಿಗೆ ನಾರಾಯಣ ಅಂತ ಹೆಸರಿದೆ, ಅದು ಪ್ರಸಿದ್ಧವಾದ ಅರ್ಥ. ಅದಲ್ಲದೆ ಇದೊಂದು ಅರ್ಥವನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಏಕಾರ್ಥತ್ವಾದ ಅಕಾರೋಸೋ ನಕಾರತ್ವ ಉಪಾಗತಃ. ಈ ಅಕಾರಕ್ಕೂ ಮತ್ತು ನಕಾರಕ್ಕೂ ಒಂದೇ ಅರ್ಥ ಅಂತ. ಅಪುತ್ರ, ಅಜ್ಞಾನಿ ಅಂತ ಹೀಗೆಲ್ಲ ಹೇಳ್ತೀವಲ್ಲ. ಆ ಅ ಅಂದ್ರೆ ನಿಷೇಧವನ್ನೇ ತೋರಿಸೋದಲ್ವ, ಅ ಅಂದ್ರೂ ನಿಷೇಧವನ್ನೇ ತೋರಿಸೋದು, ಅದರಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಈ ನವಿದ್ಯತೆ ಪುತ್ರ ಯಶಸ್ಸಃ ಅಪುತ್ರ, ಹೀಗೆ ನ ಏನಿದೆಯಲ್ಲ ಅದು ನಣ್ಯದು, ನಣ್ಯ ಅಂತ ಶಬ್ದ ಸಂಸ್ಕೃತದಲ್ಲಿ ಅವ್ಯಯ. ಆ ನಣ್ಯನಲ್ಲಿ ನ ಮತ್ತೆ ಜ್ಞ ಎರಡು ಹೊರಟೋಗ್ಬಿಡ್ತದೆ, ಉಳಿಯೋದು ಮಾತ್ರ. ಅದಕ್ಕಾಗಿ ಸಮಾಸ ಮಾಡುವಾಗ ಮೊದಲು ವಿಗ್ರಹ ಹೇಳುವಾಗ ನವಿದ್ಯತೆ ಪುತ್ರ ಯಶಸ್ಸಃ ನಪುತ್ರ ಅಂತ ಹೇಳೋದಿಲ್ಲ, ಅಪುತ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಉಳಿಯೋದು ಮಾತ್ರ. ಅದರಿಂದ ಅಕ್ಕೂ ನಕ್ಕೂ ಒಂದೇ ಅರ್ಥ ಯಾವಾಗಲೂ. ಅಪುತ್ರ ಅಂತ ಒಂದು ಉದಾಹರಣೆ ತೋರಿಸಿದೆ. ಅಜ್ಞಾನಿ, ನ ಜ್ಞಾನಿ, ಅಜ್ಞಾನಿ, ಎಲ್ಲ ಕಡೆ ಹೀಗೇನೆ. ಹೀಗೆ ನಕಾರಕ್ಕೂ ಅಕಾರಕ್ಕೂ ಒಂದೇ ಅರ್ಥ.
ಏಕಾರ್ಥತ್ವಾದ ಅಕಾರವಸು, ಈ ಅಕಾರವೇ ಇಲ್ಲಿರೋದು ಎಲ್ಲ ಕಡೆ. ಆ ಅಕಾರವು ನಕಾರದ ಜೊತೆಗೆ ಏಕಾರ್ಥವನ್ನು ಹೊಂದಿರೋದ್ರಿಂದ ಅದು ನ ಆಗಿ ನಾರಾಯಣ ಶಬ್ದದಲ್ಲಿ ಮೊದಲು ಸೇರ್ಕೊಳ್ತು. ದೀರ್ಘೀಭೂತ ತೇನೈವ ಅಕಾರೇಣ ಸಮನ್ವಿತ. ನ ಆಗಿ ಬಂದಿದ್ದಕ್ಕೆ ಸಮಾಧಾನ ಆಗಲಿಲ್ಲ, ಮತ್ತೆ ಅ ಆಗಿ ಇನ್ನೊಂದ್ ಕಡೆ ಸೇರ್ಕೊಳ್ತು. ನ ಅ ಅಂತಿದೆಯಲ್ಲ, ಅದೇ ನ ಪ್ಲಸ್ ಅ ಸೇರಿ ನ ಆಗಿತ್ತು. ನ ಅಂದ್ರೂ ಇಲ್ಲ ಅಂತಾನೆ ಅರ್ಥ, ಅ ಅಂದ್ರೂ ಇಲ್ಲ ಅಂತಾನೆ ಅರ್ಥ. ಅಭಾವವಾಚ್ಯಕಾರಸ್ಯ ಹ್ಯರ್ಥೋ ರೇಫಃ ಕ್ಷಯಂ ವದನ್. ಅಭಾವ ಅನ್ನೋದಕ್ಕೆ ಅಭಾವ ಅಂತ ಇನ್ನೊಂದು ಅರ್ಥ ಇದೆ. ಅಭಾವ ಅಂದ್ರೆ ಇಲ್ಲ ಅಂತ. ಇಲ್ಲಿ ಪುಸ್ತಕ ಇಲ್ಲ, ಇಲ್ಲಿ ನೀರಿಲ್ಲ, ಇಲ್ಲಿ ದುಡ್ಡಿಲ್ಲ ಅಂದ್ರೆ ದುಡ್ಡಿನ ಅಭಾವ ಇದೆ. ಒಂದು ಅನ್ನೋದಕ್ಕೆ ಇಲ್ಲ ಅಂತ ಒಂದು ಅರ್ಥ, ಇಲ್ಲ ಅಂದ್ರೆ ಅಭಾವ ಅಂತ ಅರ್ಥ. ಅನ್ನೋದಕ್ಕೆ ಅಲ್ಲ ಅಂತ ಇನ್ನೊಂದು ಅರ್ಥ. ನಾನು ನೀವು ದೊಡ್ಡ ಪಂಡಿತರು ಅಂತಂದ್ರೆ ಅಲ್ಲ ನನ್ ನಹಿ ನಹಿ ಅಂತಂದ್ರೆ ಅಲ್ಲಿ ಅಲ್ಲ ಅಂತ ಅರ್ಥ. ಹೀಗೆ ಆ ನ ಅಂತ ಅನ್ನೋದು ಅಲ್ಲ ಭೇದವನ್ನು ಹೇಳ್ತದೆ, ಅಭಾವವನ್ನು ಹೇಳ್ತದೆ. ಅದಕ್ಕಾಗಿ ಈ ರೀಂಗ್ ಕ್ಷಯ ಅಂತ ಧಾತು, ರೀಂಗ್ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಕ್ಷಯ ಆಗೋದು ಅಂತ ಅರ್ಥ. ಹಾಗಾಗಿ ನಾರ ಅಂತ ಪ್ರಯೋಗ ಮಾಡಿದ್ರೆ ಕ್ಷೀಣ ಆಗಿರೋದು ಅಂತ ಅರ್ಥ, ಇಲ್ಲದೆ ಇರೋದು ಅಂತ ಅರ್ಥ. ಮತ್ತೆ ನ ಮತ್ತು ಅದಿಂದ ಏನ್ ಅರ್ಥ ಬಂದಿತ್ತು ಅದೇ ಅರ್ಥವೇ ರದಿಂದ ಬಂತು, ಮತ್ತೆ ಇಲ್ಲ ಅಂತಾನೆ. ಅದಾದ್ಮೇಲೆ ಮತ್ತೆ ಅಲ್ಲಿ ಇನ್ನೊಂದು ಅ ಬಂತು. ಸೋ ಪ್ರಕಾರೇಣ ಸಹಿತ ದೀರ್ಘತ್ವ ಸಮುಖಾಗತಃ, ಮತ್ತೊಂದು ಅಕಾರ ಬಂತು. ಸೊ ಅಭಾವವಾಚ್ಯಕಾರಸ್ಯ ಹ್ಯರ್ಥೋ ರೇಫಃ ಕ್ಷಯಂ ವದನ್ ದೀರ್ಘೀಭೂತ ತೇನೇವ ಅಕಾರೇಣ ಸಮನ್ವಿತಃ. ಮುಂದೆ ಯ ಇದೆ, ಆ ಯ ಅನ್ನೋದಕ್ಕೂ ಇದೆ ಅರ್ಥ. ನನಗೆ ಈಗ ಆ ವಾಕ್ಯ ಈಗ ನೆನಪಿಗೆ ಬರ್ತಿಲ್ಲ, ಇರ್ಲಿ. ನಾರಾಯ ಮತ್ತೆ ಕೊನೆಗೂ ನ ಇದೆ. ಆ ನನೇ ಅಲ್ವಾ ಅದು, ವಸ್ತುತಃ ನ ಅದು. ಇಲ್ಲಿ ರ ಇರೋದ್ರಿಂದ ಣ ಆಗಿರೋದಷ್ಟೇ, ಅದಕ್ಕೂ ನಿಷೇಧ ಅಂತಾನೆ ಅರ್ಥ, ಏನ್ ಬೇರೆ ಏನಿಲ್ಲ ಅಲ್ಲಿ. ಹೀಗೆ ನಾ ಅ ರ ಅ ಯ ಅ ನ ಅ ಎಲ್ಲ ಸೇರಿ ಅಲ್ಲ ಅಲ್ಲ ಈ ಭಗವಂತ ಭಿನ್ನನಾಗಿದ್ದಾನೆ, ನೇತಿ ನೇತ್ಯಾತ್ಮ, ಭಿನ್ನನಾಗಿದ್ದಾನೆ ಜಗತ್ತಿನಕ್ಕಿಂತ. ಇಲ್ಲ ಇಲ್ಲ ಅವನಲ್ಲಿ ಯಾವ ದೋಷಗಳು ಇಲ್ಲ. ಗುಣವೂ ಕೂಡ ನೀವು ತಿಳ್ಕೊಂಡಿರುವಂತೆ ಇಲ್ಲ, ಕರುಣೆಯೂ ಕೂಡ ನೀವು ತಿಳ್ಕೊಂಡಿರುವಂತೆ ಕರುಣೆ ಇಲ್ಲ. ಕರುಣೆ ಅಂದ್ರೆ ನೀವೇನೋ ನಿಮ್ದೇ ಕೂತ್ಕೊಂಡು ಲೆಕ್ಕಾಚಾರ ಹಾಕಿರ್ತೀರಿ. ಜ್ಞಾನ ಎಲ್ಲವನ್ನೂ ನಮ್ದೇ ಲೆಕ್ಕಾಚಾರದಲ್ಲಿ ತಿಳ್ಕೊತಿರ್ತೀವಿ. ಇದ್ಯಾವುದೂ ಅವನಲ್ಲಿಲ್ಲ, ಎಲ್ಲವೂ ಅಪ್ರಾಕೃತವಾದದ್ದೇ ಇದೆ. ಇಷ್ಟು ನಾರಾಯಣ ಶಬ್ದ ಅಂತ ತಿಳಿತದೆ. ಇದು ಆಪೋ ನಾರಾಯತಿ ಪ್ರೋಕ್ತಾ ಆಪೋ ವೈ ನರಸೋನವ ಅನ್ನೋದು ಪ್ರಸಿದ್ಧವಾದ ಒಂದು ಹೇಳಿಕೆ. ಅದಕ್ಕೆ ಅದನ್ನ ಹೇಳಲಿಲ್ಲ. ಇದು ಐತರೇಯ ಉಪನಿಷತ್ ಭಾಷೆಯಲ್ಲಿ ಬಂದದ್ದು. ಗೀತಾ ಪ್ರಸ್ಥಾನದಲ್ಲಿ ತಾತ್ಪರ್ಯ ಅಥವಾ ಭಾಷೆಯಲ್ಲಿ ಮತ್ತೊಂದಿದೆ. ದೇಹೋಯಮ್ಮೆ ಸದಾನಂದ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಅಂತ. ನನಗೆ ನಾರಾಯಣ ಅಂತ ಯಾಕೆ ಕರೀತಾರಂತಂದ್ರೆ, ದೇಹೋಯಮ್ಮೆ ಸದಾ ಆನಂದ, ಸದಾ ಯಾವತ್ತೂ ಆನಂದ ಉಳ್ಳದ್ದಿದು. ಹಾಗಾಗಿ ಏನಾಯ್ತು ಅಂದ್ರೆ ಈಗ ಅರಾಯಣ ಅಂದ್ರೆ ಏನು? ಅರ ಅಂದ್ರೆ ದೋಷ, ಇದು ಗೊತ್ತಿದೆ. ಅರಾಹ ದೋಷ ಅಂತಿದ್ರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದೆಲ್ಲ ಇದೆ. ಈಗ ಅರ ಅಂದ್ರೆ ದೋಷ, ಆ ದೋಷದಲ್ಲಿ ಒಂದು ದೋಷ ತಗೊಂಡು ಯಾವುದು ದುಃಖ. ಅರಾಯಣ ಅಂದ್ರೆ ದುಃಖಕ್ಕೆ ಆಶ್ರಯವಾದದ್ದು ಅಂತ ಅರ್ಥ. ನಾರಾಯಣ ಅಂದ್ರೆ ದುಃಖಕ್ಕೆ ದೋಷ ಆಶ್ರಯವಾದದ್ದಲ್ಲ, ದುಃಖಕ್ಕೆ ವಿರುದ್ಧವಾದ ಸುಖಕ್ಕೆ ಆಶ್ರಯವಾದದ್ದು. ನಾರಾಯಣ ಅಂದ್ರೆ ಒಟ್ಟಾರೆ ದೋಷಗಳಿಗೆ ಆಶ್ರಯ ಅಲ್ಲ, ಗುಣಕ್ಕೆ ಆಶ್ರಯ ಅಂತ ಅರ್ಥ ಅಲ್ಲಿ ಹೇಳಿರೋದು. ದೇಹೋಯಮ್ಮೆ ಸದಾನಂದ ಅಂತ ಶ್ಲೋಕದಲ್ಲಿ ಹೇಳ್ತಾ ಇರೋದು ದುಃಖಕ್ಕೆ ಭಿನ್ನವಾದ ಸುಖಕ್ಕೆ ಆಶ್ರಯವಾದದ್ದು, ಒಂದು ಗುಣದ ಬಗ್ಗೆ ಹೇಳ್ತಿದ್ದಾರೆ ಅಷ್ಟೇ. ಮತ್ತೆ ನಾಯಂ ಪ್ರಕೃತಿ ನಿರ್ಮಿತ, ಇದು ಪ್ರಕೃತಿಯಿಂದ ಹುಟ್ಟಿದ ಶರೀರ ಅಲ್ಲ, ಇದು ನಮ್ಮ ನಿಮ್ಮದು ಅರಾಯಣ. ಇದು ದೋಷವುಳ್ಳಂತಹ ಪ್ರಕೃತಿಯಿಂದ ನಿರ್ಮಿತವಾದದ್ದು. ಇದು ಅದು ದೋಷದಿಂದ ನಿರ್ಮಿತವಾದ ಪ್ರಕೃತಿಯಿಂದ ಹುಟ್ಟಿದ್ದಲ್ಲ, ಆದ್ದರಿಂದ ಅದು ನಾರಾಯಣ. ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಷ್ಟೇ ಸರ್ವತ್ರ. ಅರಾಯಣ ಅಂದ್ರೆ ಅಪರಿಪೂರ್ಣ. ಅರ ಅಂದ್ರೆ ದೋಷಕ್ಕೆ ಆಶ್ರಯ ಅಂದ್ರೆ ಅದು ಅಪರಿಪೂರ್ಣ ಅಂತಾನೆ ಅರ್ಥ ಅಲ್ಲ. ಯಾವುದು ಅಪರಿಪೂರ್ಣವೋ, ಇನ್ಕಂಪ್ಲೀಟೋ, ಅದರಲ್ಲೇ ದೋಷ ಇರೋದು. ದೋಷ ಇದ್ಮೇಲೆ ಅದು ಅಪರಿಪೂರ್ಣವೇ. ಆದ್ರೆ ಇವನು ಪರಿಪೂರ್ಣನಾಗಿದ್ದಾನೆ. ಪರಿಪೂರ್ಣಷ್ಟೇ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ. ನಾರಾಯಣ ಶಬ್ದಕ್ಕೆ ಅಲ್ಲಿ 3 ಅರ್ಥ ಹೇಳಿದ್ದಾರೆ. ಸದಾ ಆನಂದವುಳ್ಳವನು, ಪ್ರಕೃತಿಯಿಂದ ನಿರ್ಮಿತವಲ್ಲದ ಶರೀರ ಇದ್ದವನು, ಮತ್ತೆ ಪರಿಪೂರ್ಣನಾದವನು. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರೋ ಅರ್ಥ. ಅದಕ್ಕಾಗಿ ನಾರಾಯಣ ಋಷಿ, ಋಷ ಗತವತ್ತು ಧಾತು.
ಋಷಗತೋ ಅಂತನೂ ಇದೆ, ಋಷಿಗತೋ ಅಂತನೂ ಧಾತು ಇದೆ. ಆ ಪ್ರಕಾರ ಋಷಿಗತೋ ಅಂತ ಇದ್ಬಿಟ್ಟು ಸುಲಭವಾಗಿ ಋಷಿ ಅಂತಾನೆ ಆಗ್ಬಿಡುತ್ತೆ. ಯಾಕಂದ್ರೆ ಧಾತುವಿನ ಮೂಲ ರೂಪದಲ್ಲೇ ಈ ಇದೆ, ತಿಳ್ಕೊಳ್ಳೋವನು. ಅದಕ್ಕಾಗಿ ಋಷಿ. ಋಷ ಅಂತ ಅಕಾರಾಂತವಾಗಿದ್ರೆ ಹರತೀತಿ ಹರಿಹಿ ಹೇಗಾಗ್ತದ, ಹಾಗೆ ಋಷತೀತಿ ಋಷಿ ಹೀಗಾಗಿ ಹೋಗ್ತದೆ. ಋಷಿಯೇ ಪುರುಷಾಯ ಎಲ್ಲ ಕಡೆ ಇರುವವನು. ಮಹಾತ್ಮನೇ ದೊಡ್ಡ ಆತ್ಮ, ಎಲ್ಲಾ ಆತ್ಮಗಳಿಗಿಂತಲೂ ದೊಡ್ಡವನು. ವಿಶ್ವಕ್ಕೆ ಈಶ್ವರ, ಇಡೀ ಜಗತ್ತಿಗೂ ಅವನು ಈಶ್ವರನಾಗಿದ್ದಾನೆ. ಈಶ್ವರ ಶಬ್ದದ ಅರ್ಥ ಮೊನ್ನೆ ಹೇಳ್ತೀನಿ. ಈಶ್ವರಾದ ಚತುರ್ಮುಖ ಬ್ರಹ್ಮಾದಿಗಳಿಗೂ ಇವನು ವರ ಅಂತ ಅರ್ಥ. ರಾಮಾಯ, ರಾಮ ಶಬ್ದದ ಅರ್ಥನೂ ಇದೇ ಭಾಗವತ 11ನೇ ಸ್ಕಂದದ ಪ್ರವಚನದಲ್ಲೇ ಈ ಹಿಂದೆ ಹೇಳಿದೆ. ರ ಅಂದ್ರೆ ಸುಖ, ಮ ಅಂದ್ರೆ ಜ್ಞಾನ, ನಡುವೆ ಆ ಅಂತಿದೆಯಲ್ಲ ಅದು ಪರಿಪೂರ್ಣ ಅಂತ ತೋರಿಸ್ತದೆ. ಅದು ಹೊಸ್ತಿಲ ಮೇಲೆ ಇಟ್ಟು ದೀಪ. ಅದು ಪರಿಪೂರ್ಣವಾದ ಸುಖ, ಪರಿಪೂರ್ಣವಾದ ಅನಂತ ಅಂತ ಎರಡಕ್ಕೂ ಅನ್ವಿತ ಆಗ್ತದೆ. ಇದನ್ನ ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅಥೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋನ್ವಪಿ ಅಂತ 9ನೇ ಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಸ್ಕಂದ ಪುರಾಣದ ಮಾತಿದ್ದಿರಬೇಕು. ನಿತ್ಯ ಪೂರ್ಣ, ನಿತ್ಯವೂ ಪೂರ್ಣವೂ ಆದ ಸುಖ ಮತ್ತು ಜ್ಞಪ್ತಿ. ರ ಅಂದ್ರೆ ಸುಖ, ಮ ಅಂದ್ರೆ ಜ್ಞಪ್ತಿ ಜ್ಞಾನ. ಅವೆರಡೂ ನಿತ್ಯವಾಗಿದೆ ಮತ್ತು ಪೂರ್ಣವೂ ಆಗಿದೆ. ಅಂಥದ್ರಿಂದ ಕೂಡಿದವನು. ಅದಕ್ಕಾಗಿ ಅವನನ್ನು ರಾಮ ಅಂತ ಕರೀತಾರೆ. ಅಥೋಸ್ಯ ರಾಮ ಇತ್ಯಾಖ್ಯ. ಸರ್ವಭೂತಾತ್ಮ, ಎಲ್ಲಾ ಪ್ರಾಣಿಗಳ ಒಳಗೂ ಕೂಡ ಸರ್ವಭೂತಾತ್ಮ ಭೂತಾತ್ಮ ಅಂತ ಭಗವದ್ಗೀತಾದಲ್ಲಿದೆ. ಸರ್ವಭೂತಾತ್ಮ ಭೂತಾತ್ಮ ಅಂತ, ಇಲ್ಲಿ ಬರೇ ಸರ್ವಭೂತಾತ್ಮ ಅಂತ ಇಷ್ಟೇ ಇದೆ. ಅಲ್ಲಿ ಸರ್ವಭೂತಾತ್ಮ ಭೂತಾತ್ಮ ಅಂತಂದ್ರೆ ಒಳಗಿದ್ದು ಅವರನ್ನು ನಿಯಂತ್ರಿಸುವವನು ಅಂತ ಅರ್ಥ ಹೇಳಿದ್ದಾರೆ. ಇನ್ನೊಂದು ಶ್ಲೋಕ ಹೇಳಿ ಈ ದ್ವಾಪರ ಯುಗದ ವರ್ಣನೆ ಮುಗಿಸಿಬಿಡೋಣ. ಇತಿ ದ್ವಾಪರ ಉರ್ವೀಶ ಸ್ತುವಂತಿ ಜಗದೀಶ್ವರಂ ನಾನಾ ತಂತ್ರ ವಿಧಾನೇನ ಕಲಾವಪಿ ಯಥಾಶ್ರುಣು. ದ್ವಾಪರ, ಹೇ ರಾಜನೇ, ದ್ವಾಪರ ಯುಗದಲ್ಲಿ ಜಗದೀಶ್ವರನಾದ ನಾರಾಯಣನ ಹೇಗೆ ಸ್ತೋತ್ರ ಮಾಡ್ತಾರೆ? ನಾನಾ ತಂತ್ರ ವಿಧಾನೇನ, ನಾನಾ ಥರದ ಪೂಜೆಗಳನ್ನು ಅವರು ಮಾಡ್ತಾರೆ ಭಗವಂತನಿಗೆ. ಅದನ್ನು ಇಲ್ಲಿವರೆಗೆ ನಿನಗೆ ಹೇಳ್ತೀನಿ. ಕಲಾವಪಿ ತಥಾಶ್ರುಣು, ಕಲಿಯುಗದಲ್ಲಿ ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನ ಈ ಮುಂದೆ ನಿನಗೆ ಹೇಳ್ತೇನೆ. ಇಲ್ಲಿಗೆ ಈ 5ನೇ ಸ್ಕಂದದ 31ನೇ ಶ್ಲೋಕ, ಅದು ದ್ವಾಪರ ಯುಗದಲ್ಲಿ ಭಗವಂತನ ಸ್ವರೂಪ ಮತ್ತು ಅವನನ್ನ ಭಕ್ತರು ಆರಾಧಿಸುವ ಕ್ರಮವನ್ನು ಒಳಗೊಂಡಂಥ ಭಾಗ, ಅದು ಸಮಾಪ್ತವಾಗಿದೆ.